ಬೇಸಿಕಲಿ ನೀವೊಬ್ಬರು ಸರ್ಕಾರಿ ಮೇಸ್ಟ್ರಾಗಿದ್ದವರು, ಈಗ ರಂಗಭೂಮಿಗೆ ಬಂದಿದ್ದೀರಾ. ರಂಗಭೂಮಿಗೆ ಬರಬೇಕಂತ ಯಾಕೆ ಅನ್ನಿಸ್ತು? ನೋಡಿ, ಥಿಯೇಟ್ರ್ ನನಗನ್ಸಿದ್ದು ಅದು ಪ್ರತಿಯೊಬ್ಬರ ಇಂಡಿವಿಜುವಲ್ ಎಕ್ಸ್ಪ್ರೆಷನ್. ಅದು ನನಗೆ ನನ್ನದೇ ಆದ ಒಂದು ಎಕ್ಸ್ಪ್ರೆಷನ್ ಕಂಡ್ಕೋಬೇಕು. ನಾನು ಯಾಕೆ ಥಿಯೇಟ್ರ್ ಮಾಡ್ತೇನೆ ಮತ್ತು ಅದನ್ನು ಹೇಗೆ ಮಾಡ್ತೇನೆ ಅನ್ನೋದು ನನ್ನ ಪರ್ಸ್ನಲ್ ಎಕ್ಸ್ಪ್ರೆಷನ್. ಅದು ಬರ್ತೇನೆ, ಇವ್ರ ಜೊತೆ ಒಂದು ನಾಟಕ ಮಾಡ್ತೇನೆ. ನಾಟಕ ಮಾಡೋದು ಥಿಯೇಟ್ರ್ ಅಲ್ಲ, ಇದು ಬೇರೆ ಎಲ್ಲ ಕೆಲಸಗಳಿಗಿಂತ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಕೇಳುತ್ತೆ, ಬದ್ಧತೆ. ಎಲ್ಲಿ ನೀವು ಪ್ರಶ್ನೆ ಮಾಡ್ತಿರೋ ಅಲ್ಲಿ ನಿಮ್ಮನ್ನು ಮತ್ತು ಕುಗ್ಸೋಕೆ ನೋಡ್ತಾರೆ. ನಾಟಕ ಮುಗಿದ ಮೇಲೆ ಹಿಂದ್ಗಡೆ ಬಂದು ಅದು ಹೆಂಗೆ ಮಾತಾಡ್ತೀರಿ ನೀವು, ಅದು ಯಾರು ಹೆಂಗೆ ಬರ್ತಿದ್ದು, ಅದೆಲ್ಲಿದ್ದು ಪ್ರೂಫು, ಅದೆಲ್ಲ ನಾನು ಫೇಸ್ ಮಾಡಿದ್ದೇನೆ. ಬಟ್ ಓಕೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ನಟ, ನಿರ್ದೇಶಕ ಮತ್ತು ಸ್ಪಿನ್ನಿಂಗ್ ಟ್ರೀ ಥಿಯೇಟರ್ನ ಸಂಸ್ಥಾಪಕರಾಗಿರುವಂಥ ಶಕೀಲ್ ಅಹಮದ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಒಂದು ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದವರು ಈಗ ರಂಗಭೂಮಿಯೇ ಜೀವನ ಅಂತ ಜೀವಿಸ್ತಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ಈ ದಿನಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ಈಗ ಬೇಸಿಕಲಿ ನೀವೊಬ್ಬರು ಸರ್ಕಾರಿ ಮೇಸ್ಟ್ರಾಗಿದ್ದವರು, ಈಗ ರಂಗಭೂಮಿಗೆ ಬಂದಿದ್ದೀರಾ. ರಂಗಭೂಮಿಗೆ ಬರಬೇಕಂತ ಯಾಕೆ ಅನ್ನಿಸ್ತು? ನಾನು ಥಿಯೇಟ್ರ್ ಶುರು ಮಾಡಿದ್ದು ನನ್ನ ಚೈಲ್ಡ್ಹುಡ್ಡಲ್ಲೇ. ಅಂದರೆ ನಮ್ಮೂರಿನ ಫೋಕ್ ಪರ್ಫಾರ್ಮೆನ್ಸ್ಗಳಲ್ಲಿ ಭಾಗವಹಿಸ್ತಾ, ನಮ್ಮ ಪ್ರೈಮರಿ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಎಲ್ಲ ಅಷ್ಟೇ ಅಲ್ಲದೆ ಪ್ರೊಫೆಷ್ನಲ್ಲಾಗಿ ಕಂಪ್ನಿ ನಾಟಕಗಳು ಬರ್ತವೆ ಊರುಗಳ ಕಡೆ. ಆ ಕಂಪ್ನಿ ನಾಟಕಗಳಲ್ಲೂ ನಾನು ವರ್ಕ್ ಮಾಡ್ತಾ ಇದ್ದೆ ಆಗ. ಆದರೆ 2005-06 ಬಹುಶಃ ನಾನು ಮೈಸೂರಲ್ಲಿದ್ದೆ. ಆಗ ಡಿಪ್ಲೊಮಾ ಇನ್ ಎಜುಕೇಷನ್ ಮಾಡ್ತಿದ್ದೆ, ಟೀಚರ್ ಆಗೋಕ್ಕೆ. ಆಗ ನನಗೆ ಥಿಯೇಟ್ರಿನ ಕನೆಕ್ಷನ್ ಬೆಳೆದಿದ್ದು ಅಲ್ಲಿ. ಹೆಂಗೋ ಡಿಪ್ಲೊಮಾ ಮುಗಿದ ಮೇಲೆ 2007ಕ್ಕೆ ನೀನಾಜಮಲ್ಲಿ ಮೊದಲನೇ ಬಾರಿ ಈ ಬೇಸಿಗೆ ಶಿಬಿರ ಅಂತ ಒಂದು ವರ್ಕ್ಶಾಪ್ ಶುರು ಆಗಿತ್ತು. ಆಗ ನಾನು ಅಪ್ಲೈ ಮಾಡಿದೆ. ಬಟ್ ಸೇಮ್ ಟೈಮ್ ನಾನು ಈ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಬಂದಿದ್ದೆ ಟೀಚರ್ ಆಗೋಕ್ಕೆ. 2007ರಲ್ಲೇ ನನ್ನ ಜಾಬ್ ಆಗೋಯ್ತು. ಆದರೆ ನಾನು ಥಿಯೇಟ್ರ್ ಮುಂಚೆನೇ ಶುರು ಮಾಡಿದ್ದೆ. ಅದೇ ವರ್ಷ ನೀನಾಜಮ್ ಹೋಗ್ಬೇಕಂದ್ರೆ ಅವರು ನೀನಾಜಮಲ್ಲಿ ರಘುನಂದನ್ ಸರ್ ಅನಿಸುತ್ತೆ. ಆಗ ಅವರು ಇಲ್ಲ, ಬೇಡ, ಇವ್ರಿಗೆ ತಗೋಬೇಡಿ, ಇವರು ಟೀಚರ್ ಆಗಿದ್ದಾರೆ, ಹೋಗಲಿ 2 ವರ್ಷ ಜಾಬ್ ಮಾಡಿ ಬರಲಿ ಅಂತ. ನೀನಾಜಮಲ್ಲಿ ಒಂದು ಅಪಾರ್ಚುನಿಟಿ ಇದೆ. ಗೌರ್ಮೆಂಟ್ ಹೈಸ್ಕೂಲು ಅಥವಾ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರೆ ಅವರೇನಾದರೂ ನೀನಾಜಮ್ಗೆ ಅಪ್ಲೈ ಮಾಡಿದರೆ ಅವರಿಗೆ ಡೆಪ್ಯುಟೇಷನ್ ಮೇಲೆ ಬಿಡುಗಡೆ ಮಾಡಬೇಕು ಅಂತ. ಸೊ ನಮಗೆ ಅಲ್ಲಿ ಪೇಮೆಂಟು ಬರ್ತಿರುತ್ತೆ. 1 ವರ್ಷ ನಾವು ನೀನಾಜಮಲ್ಲಿ ಸ್ಟಡಿ ಮಾಡ್ತೇವೆ, ಆಮೇಲೆ ರಿಟರ್ನ್ ಹೋಗಿ ಮತ್ತೆ ಸ್ಕೂಲಲ್ಲಿ ಜಾಯ್ನ್ ಆಗಿ ನಾವು ಮೇಸ್ಟ್ ಕೆಲಸ ಶುರು ಮಾಡ್ಬೋದು ಅಂತ. ಅದಕ್ಕೆ ನಾನು 2007-08 ನಾನು ಟೀಚರ್ ಆಗಿದ್ದೆ. 9, 10 ನೀನಾಜಮ್ ಬಂದೆ. ಆಮೇಲೆ ನೀನಾಜಮ್ ಮುಗಿದ ಮೇಲೆ ಮತ್ತೆ ರಿಟರ್ನ್ ಸ್ಕೂಲ್ ಹೋದೆ ನಾನು ಸಿಂದಗಿ ತಾಲೂಕಲ್ಲಿ, ಬಿಜಾಪುರ ಡಿಸ್ಟಿಕ್ಕು. ಸಮಸ್ಯೆ ಆಮೇಲೆ ರಿಟರ್ನ್ ಹೋದ್ಮೇಲೆ ನನಗೆ ಕಂಟಿನ್ಯೂ ಮಾಡೋಕ್ಕೆ ಕಷ್ಟ ಆಗೋಯ್ತು. ಅಂದರೆ ನಾನು ಥಿಯೇಟರು ಮಾಡ್ತೇನೆ, ಟೀಚಿಂಗು ಮಾಡ್ತೇನೆ ಅಂತಂದರೆ ಎರಡನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಕಷ್ಟ ಅಲ್ಲ. ಒಂದು ಚಾಯ್ಸ್ ಮಾಡಬೇಕಾಗಿತ್ತು ಆಗ. ಎರಡನೇದ್ದು, ಆಮೇಲೆ ನಾನಲ್ಲಿ ಸ್ಕೂಲಲ್ಲಿ ಮಾಡುವಾಗ ಹಳ್ಳಿಗಳ ಕಡೆ ಸಮಸ್ಯೆಗಳಿರ್ತವೆ ಸ್ಕೂಲ್ ಟೀಚರಾಗಿ ಕೆಲಸ ಮಾಡೋಕ್ಕೆ. ನಾನು ಅದೇ ಸ್ಕೂಲಲ್ಲಿ ಉಳಿತಾ ಇದ್ದೆ. ಹಾಗಾಗಿ ಮಕ್ಕಳು ಬಂದು ಅಲ್ಲಿ ಉಳಿತಾಯಿದ್ರು. ಆಮೇಲೆ ಕೊನೆಗೆ ಅಲ್ಲಿ ಗ್ರಾಮಸ್ಥರು ಕೆಲವೊಬ್ಬರು ಎಲ್ಲ ಇರ್ತಾರಲ್ಲ ಊರಲ್ಲಿ, ಆ ಸ್ಕೂಲನ್ನು ಬೇರೆ ಬೇರೆ ಥರ ಬಳಸ್ಕೊಳ್ಳೋದು ಎಲ್ಲ ಇರ್ತಾಯಿತ್ತು. ಅಲ್ಲಿ ರಾತ್ರಿ ಎಲ್ಲ ಡ್ರಿಂಕ್ಸ್ ಮಾಡೋದು, ಅದೆಲ್ಲ ಏನೇನು ಸಮಸ್ಯೆಗಳಿದ್ವು ಅಲ್ಲಿ. ನಾನು ಯಾವಾಗ ಸ್ಕೂಲಲ್ಲಿ ಉಳಿಯೋಕ್ಕೆ ಶುರು ಮಾಡಿದ್ನೋ ಆಮೇಲೆ ಅದನ್ನೆಲ್ಲ ನಿಲ್ಸೋಕ್ಕೆ ಶುರುವಾಯಿತು. ಅದನ್ನೇ ಒಂದು ನೆಪ ಮಾಡಿಕೊಂಡು ಒಂದು ಸಮಸ್ಯೆ ಆಯಿತು ಅಲ್ಲಿ. ಅಲಿಗೇಷನ್ ಆಗಿ ಸ್ಕೂಲಿಗೆ ಬೀಗ ಹಾಕಿ ಈ ಟೀಚರು ಮಕ್ಕಳ ಮಧ್ಯೆ ಭೇದ ಮಾಡ್ತಾರೆ, ಮುಸ್ಲಿಂ ಸ್ಟೂಡೆಂಟ್ಸ್ಗಳಿಗೆ ಒಂಥರ ನೋಡ್ತಾರೆ, ಹಿಂದೂ ಸ್ಟೂಡೆಂಟ್ಸ್ಗಳಿಗೆ ಒಂಥರ ನೋಡ್ತಾರೆ, ಹಾಗೆ ಒಂಥರ ಸಮಸ್ಯೆ ಆಗಿತ್ತು. ಅದು ಒಂದು ಕಾರಣ ಅಷ್ಟೇ, ನೆಪ ಅಷ್ಟೇ. ಅದು ನನಗೆ ಟೀಚರ್ ಜಾಬಿಂದ ಆಚೆ ಬರೋಕ್ಕೆ. ಆಗ ನಾನು ಒಂದು ದಾರಿ ಹುಡುಕ್ತಾ ಇದ್ದೆ, ಬಿಟ್ಟು ಹೋಗೋಕ್ಕೂ ಮುಂಚೆ ಒಂದು ಬೇಕಲ್ಲ ಏನೋ. ಆಗ NSD ಅಪ್ಲೈ ಮಾಡಿದ್ದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿಗೆ. ಆಮೇಲೆ ಸಿಂಗಾಪುರಲ್ಲಿ ಇಂಟರ್ ಕಲ್ಚರಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಅಂತ ಬಂದಿದೆ, ಎರಡಕ್ಕೂ ಅಪ್ಲೈ ಮಾಡಿದ್ದೆ. NSDಯಲ್ಲಿ ನಾನು ಸೆಲೆಕ್ಷನ್ ಆಗಲಿಲ್ಲ, ಬಟ್ ಸಿಂಗಾಪುರ್ ಸ್ಕೂಲಿಗೆ ಸೆಲೆಕ್ಷನ್ ಆಯಿತು. ಆಗ ನಾನು ರಿಸೈನ್ ಮಾಡಿ ಪ್ರೊಫೆಷನಲ್ ಆಗಿಯೇ ಈ ಜಾಬ್ ತೊಗೊಳ್ಬೇಕಾಯ್ತು. ಓಕೆ, ಈಗ ತಾನೇ ನೀವು ಹೇಳಿದ್ರಿ ಸಿಂಗಾಪುರಕ್ಕೆ ಹೋಗಿ ಬನ್ನಿ, ಆ ಅನುಭವದ ಬಗ್ಗೆ ಹೇಳಿ, ವಿದೇಶದ ಅನುಭವದ ಬಗ್ಗೆ. ನಾನು ನೀನಾಜಮಲ್ಲಿ ಇರಬೇಕಾದ್ರೆ ಒಬ್ಬರು ಟೀಚರ್ ಬಂದಿದ್ದರು, ಕೇರಳದವರು, ಶಂಕರ್ ವೆಂಕಟೇಶ್ವರನ್ ಅಂತ. ಅವರು ವಾಟರ್ ಸ್ಟೇಷನ್ ಅನ್ನೋ ಒಂದು ನಾಟಕ ಮಾಡಿಸಿದ್ರು. ಆ ನಾಟಕ, ಅದರ ಟ್ರೈನಿಂಗು, ಅದರ ಎಕ್ಸ್ಪ್ರೆಷನ್ನು, ಅಲ್ಲಿವರೆಗೂ ನನಗೆ ಗೊತ್ತಿರೋ ಮಟ್ಟಿಗೆ ಭಾರತದಲ್ಲಿ ಯಾರೂ ಆ ರೀತಿಯ ಟ್ರೈನಿಂಗು, ಆ ರೀತಿಯ ಕೆಲಸವನ್ನು ಮಾಡಿರಲಿಲ್ಲ. ಅದರಿಂದ ತುಂಬಾ ನಾನು ಅಫೆಕ್ಟ್ ಆಗಿದ್ದೆ ಆ ನಾಟಕದಿಂದ, ಆ ರೀತಿಯ ಕೆಲಸದಿಂದ. ಆಮೇಲೆ ನಾನು ಅವರಿಗೆ ಕೇಳಿದಾಗ ಅವ್ರು ಹೇಳಿದ್ದು, ಇದು ಒಂದು ಸ್ಕೂಲು, ತುಂಬ ಇಂಪಾರ್ಟೆಂಟ್ ಆಗಿರೋ ಸ್ಕೂಲ್ ಇದೆ, ಅಲ್ಲಿ ಹೋಗಿ ಅಂತ. ನಾನು ಅಪ್ಲೈ ಮಾಡಿದ್ದೆ, ಸೆಲೆಕ್ಷನ್ ಏನೋ ಆಗೋಯಿತು. ಆದರೆ ಅಲ್ಲಿ ತುಂಬ ಕಾಸ್ಟ್ಲಿ, ಅದು ಪ್ರೈವೇಟ್ ಸ್ಕೂಲು. ಅದು
ಸ್ಕಾಲರ್ಶಿಪ್ಗೆ ಅಂತ ಕೇಳಿದಾಗ ಅವರು ಇಲ್ಲ ನೀವೇ ನೋಡ್ಕೊಳ್ಬೇಕು ಅಂತಂದಿದ್ರು. ಆಗ ನಾನು ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿ ಸೀಟು ಅಂದೆ. ಯಾಕೆಂದರೆ ಅರೌಂಡ್ 60 to 70 lakh ಏನೋ ಬೇಕಿತ್ತು ಅದು ಫಾರ್ 3 years ಕೋರ್ಸು. ಆಮೇಲೆ ಅವರು ಇಲ್ಲ ಒಂದು ಕೆಲಸ ಮಾಡಿ ಒಂದು ಅಪ್ಲಿಕೇಶನ್ ಬರೆದು ಕೊಡಿ ನೀವು, ನಿಮ್ಮ ಪರವಾಗಿ ನಾವು ಪ್ರೈವೇಟ್ ಡೋನರ್ಗಳಿಗೆ ಕೇಳ್ತೇವೆ, ಅವ್ರೇನಾದರೂ ಕೊಟ್ಟರೆ ನೋಡೋಣ ಅಂತ. ಹಾಗೆ ಅವರು ಕೇಳಿರೋದರಲ್ಲಿ ನನಗೆ ಒಬ್ರು ಯಾರೋ ಅನಾನಿಮಸ್ ಗೊತ್ತಿಲ್ಲ ಅವರು ಅವರೇನೋ ಸ್ಪಾನ್ಸರ್ ಮಾಡಿದರು. ಒಂದು 80% ಅಥವಾ 90% ಏನೋ ಸ್ಪಾನ್ಸರ್ ಮಾಡಿದ್ರು. ಒಂದು 10% ಏನೋ ನಾನು ಆ ಸ್ಕೂಲಿಂದ ಲೋನ್ ತಗೊಂಡಿದ್ದೆ. ಅರೌಂಡ್ 8 to 10 lakh ಏನೋ ಇದೆ, ಅದು ಇನ್ನೂ ಇದೆ, ನಾನು ಪೇ ಮಾಡಿಲ್ಲ. ಆಗ ಅದಕ್ಕೆ ಇದು ಇರಲಿಲ್ಲ, ಏನಂತೀರಿ ನೀವು ಇಷ್ಟು ದಿನದಲ್ಲಿ ಪೇ ಮಾಡಬೇಕು ಅಥವಾ ಪೇ ಮಾಡದಿದ್ರೆ ಇಂಟ್ರೆಸ್ಟು ಹಾಗೇನೂ ಇರಲಿಲ್ಲ. ಅದು ಅವರು ನಮಗೆ ಕೊಡ್ತಾಯಿದ್ರು. ಅದನ್ನು ರಿಟರ್ನು ನಾವು ಸ್ಕೂಲ್ ಮುಗಿದು ಬಂದಮೇಲೆ ಅವಾಗವಾಗ ರೀಪೇ ಮಾಡ್ತಾ ಇರ್ಬೋದು ಅಂತ. ಆಮೇಲೆ ಅದು 3 years ಕೋರ್ಸು, ಬರೀ ಆ್ಯಕ್ಟರ್ ಟ್ರೈನಿಂಗ್ ಅಷ್ಟೇ. ಅದು ಅದರಲ್ಲಿ ಥಿಯೇಟ್ರಿಗೆ ಸಂಬಂಧಪಟ್ಟಿರುವ ಡೈರೆಕ್ಷನ್ ಆಗಲಿ, ಡಿಸೈನ್ ಆಗಲಿ, ಬೇರೆ ಯಾವ ಆಸ್ಪೆಕ್ಟ್ಗಳು ಕಲಿಸೋದಿಲ್ಲ, ಆ್ಯಕ್ಟರ್ ಟ್ರೈನಿಂಗ್ ಮಾತ್ರ. ಆದರೆ ಅದು ನಮ್ಮ ಇಡೀ ಏಷ್ಯಾದ ಟ್ರೆಡಿಷ್ನಲ್ ಥಿಯೇಟ್ರನ್ನ ಬೇಸ್ ಆಗಿಟ್ಕೊಂಡು ಮಾಡಿದ್ದು. ಅದು ಅಂದರೆ ಚೀನಾದ ಬೀಜಿಂಗ್ ಒಪೆರಾ, ಜಪಾನಿನ ನೋರಂಗಭೂಮಿ, ಇಂಡೋನೇಷ್ಯಾದ ವಯಾಂಗ್ವಾಂಗು, ಭಾರತದ ಕೂಡಿಯಾಟ್ಟಮು ಇತ್ತು ಅದರಲ್ಲಿ. ಇವು 4 ಬೇಸಿಕ್ ಟ್ರೆಡಿಷನಲ್ ಫಾರ್ಮ್ಸ್ಗಳು. ಆಮೇಲೆ ಕಾಂಟೆಂಪ್ರರಿ ಫಾರ್ಮ್ಸ್, ಜಗತ್ತಿನ ಬೇರೆ ಬೇರೆ ಮಾಸ್ಟರ್ಸ್ಗಳು ಬಂದು ಕ್ಲಾಸ್ ಮಾಡ್ತಾಯಿದ್ರು ಅಲ್ಲಿ. ಸೊ 2 ವರ್ಷ ಕಾನ್ಸ್ಟಂಟ್ ಟ್ರೈನಿಂಗ್ ಅದು, ಬೆಳಗ್ಗೆ 6ರಿಂದ ಸಾಯಂಕಾಲ 6 ಗಂಟೆವರೆಗೂ. ಆಮೇಲೆ ನಾವು 6 ಗಂಟೆಯಿಂದ ಸುಮಾರು 7-8 ಗಂಟೆವರೆಗೂ ನಮ್ಮನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಿತ್ತು. 2 ವರ್ಷ ಆದಮೇಲೆ 3ನೇ ವರ್ಷಕ್ಕೆ ನಿಮಗೆ ಪರ್ಫಾರ್ಮೆನ್ಸ್ ಅಂತ ಇರೋದು, ನಾಟಕ ಅಂತ. ಹಾಗಾಗಿ ತುಂಬ ಪ್ರೊಫೆಷನಲ್ ಆಗಿರೋ, ತುಂಬ ಯುನಿಕ್ ಆಗಿರುವ ಆ್ಯಕ್ಟರ್ ಟ್ರೈನಿಂಗ್ ಸ್ಕೂಲು ಅದು. ಹಾಗಾಗಿ ನನ್ನ ಅನುಭವ ಏನಿದ್ರು ಸ್ಕೂಲಿಗೆ ಸಂಬಂಧಪಟ್ಟಂಗೆ ಮಾತ್ರ. ಸಿಂಗಾಪೂರ್ ಅಂತಲೂ ನನಗೆ ಅಂಥ ದೊಡ್ಡ ಏನು ಅನುಭವ ಅಂತ ಅನ್ನಿಸ್ಲಿಲ್ಲ. ಏನಕ್ಕೆ ಅಂದರೆ ಆ 3 yearsಲ್ಲಿ ಕಾನ್ಸ್ಟಂಟ್ ಟ್ರೈನಿಂಗ್ ಇಡೀ ವಾರ ಎಲ್ಲ. ಮತ್ತು ಫಾರಿನ್ ಏನೇ ಇದ್ದರೂ ಅದು ನಿಮಗೆ ದುಡ್ಡಿದ್ದವ್ರ ಎಕ್ಸ್ಪೀರಿಯೆನ್ಸೇ ಬೇರೆ, ಇಲ್ಲದೇ ಇರೋ ಎಕ್ಸ್ಪೀರಿಯೆನ್ಸೇ ಬೇರೆ. ನಾವು ತುಂಬ ಬಜೆಟಲ್ಲಿರೋದ್ರಿಂದ ನಮಗೆ ಓಕೆ, ನಾವು ಸ್ಯಾಟರ್ಡೇ ಸಂಡೇ ಎಲ್ಲೋ ಒಂಚೂರು ಹೋಗ್ಬೋದು ಬರ್ಬೋದು ಬಿಟ್ಟರೆ. ಮತ್ತು ನನಗೊಂದಿತ್ತು, ನನ್ನ ಎಕ್ಸ್ಪೀರಿಯೆನ್ಸ್ ಬೇರೆ. ನಾನು ಜಾಬ್ ರಿಸೈನ್ ಮಾಡಿ ಹೋಗಿದ್ದೆ. ಸೊ ದೆರ್ ವಾಸ್ ಆ್ಯನ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೀ. ನಾನು ಓಕೆ ಇಲ್ಲಿಂದ 3 ವರ್ಷ ಆಗೋದೊಳಗಾಗಿ ನಾನು ಇದು ನನಗೇನು ಕೊಡುತ್ತೆ ಅಂತ ಗೊತ್ತಾಗದೇ ಇದ್ದರೆ, ಒಬ್ಬ ಟೂರಿಸ್ಟ್ ಥರನೋ ಒಬ್ಬ ಎಂಜಾಯ್ ಮಾಡ್ತಾ ಹೋಗಿದ್ದಿದ್ರೆ ಇಲ್ಲ, ನನಗೇನೋ ಒಂದು ಕಂಡುಕೊಳ್ಳಬೇಕಾಗಿತ್ತು. ಹಾಗಾಗಿ ನಾನು ಹೋಲ್ ಮಂಡೇ ಟು ಫ್ರೈಡೇ ಅಲ್ಲಿರ್ತಿದ್ದೆ. ಸ್ಯಾಟರ್ಡೆ ಸಂಡೇ ಕೂಡ ನಾನು ಸ್ಟುಡಿಯೋದಲ್ಲೇ ಇರ್ತಿದ್ದೆ ವರ್ಕ್ ಮಾಡ್ತಾ. ಇಡೀ ವೀಕ್ ಆಗಿದ್ದನೇ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಸಂಡೇ ಮಾತ್ರ ಒಂಚೂರು ಪ್ರೈವೇಟಾಗಿ ಅಲ್ಲೊಂದು ಡಾನ್ಸ್ ಸ್ಕೂಲ್ ಇತ್ತು. ಆ ಡಾನ್ಸ್ ಸ್ಕೂಲಲ್ಲಿ 1-2 ಅವರ್ ಕ್ಲಾಸ್ ಮಾಡ್ತಿದ್ವಿ. ಆಮೇಲೆ ಅಲ್ಲೊಂದು ಅದೇ ನಮ್ಮ ಕ್ಯಾಂಪಸ್ಸಲ್ಲಿ ಒಂದು ಸಣ್ಣ ಬಾರ್ ಇತ್ತು, ಆ ಬಾರಲ್ಲಿ ಒಂಚೂರು ವರ್ಕ್ ಮಾಡ್ತಿದ್ವಿ. ಹಾಗಾಗಿ ನಮಗೆ ಫೈನಾನ್ಷಿಯಲ್ ಸ್ವಲ್ಪ ಹೆಲ್ಪ್ ಆಗಬೇಕಿತ್ತು. ಆದರೆ ಆ ಸ್ಕೂಲಿನ ಅನುಭವ, ಜಗತ್ತಿನ ಗ್ರೇಟೆಸ್ಟ್ ಮಾಸ್ಟರ್ಸ್ಗಳ ಜೊತೆ ಎಲ್ಲ ವರ್ಕ್ ಮಾಡಿದ್ದ ಅನುಭವ ಅಲ್ಲಿ. ಒಂದು ಟ್ರೆಡಿಷ್ನಲ್ ಫಾರ್ಮು, ಇನ್ನೊಂದು ಫಿಲಿಪ್ ಝರಿಲಿ ಅಂತ US ಬೇಸ್ಡು ಬಟ್ UKದಲ್ಲಿ ಇರ್ತಾಯಿದ್ರು. ಅವರು ಸೈಕೋಫಿಸಿಕಲ್ ಥಿಯೇಟ್ರ್ ಅವ್ರ ಜೊತೆ ವರ್ಕ್ ಮಾಡಿದ್ದಾಗಲಿ, ಆರ್ನಿ ನೀಮ್ ಅಂತ ಆಸ್ಟ್ರೇಲಿಯನ್ ಮಾಸ್ಟರ್ಸ್ ಜೊತೆ ಕೆಲಸ ಮಾಡಿದ್ದು, ಗಿಜರ್ಮೋ ಅಂಜೆಲೆಲ್ಲಿ ಅಂತ, ಲೀಲಾ ಲನೀಸ್ ಅಂತ ಬ್ರೆಜಿಲ್ದವರು. ಸೊ ಆ ಸ್ಕೂಲ್ ಆ್ಯಕ್ಚುಲಿ ನನಗೆ ಇವತ್ತು ನಾನೇನು ಕೆಲಸ ಮಾಡ್ತಿದ್ದೀನೋ ಅದಕ್ಕೆ ಬ್ಯಾಕ್ ಬೋನ್ ಅಂತ ಕೊಟ್ಟಿರೋದು ಆ ಸ್ಕೂಲು, ಅದರ ಟ್ರೈನಿಂಗು. ಈಗ ಸಾಮಾನ್ಯವಾಗಿ ಸಿನಿಮಾ ರಂಗ ಅಥವಾ ರಂಗಭೂಮಿ ಅಂತ ಬಂದರೆ ಸ್ಟೆಬಿಲಿಟಿ ಇರೋದಿಲ್ಲ. ಅಂದರೆ ನಿಮ್ಗೆ ಇಂತಿಷ್ಟೇ ದಿನ ಕೆಲಸ ಸಿಗುತ್ತೆ ಅಥವಾ ಇಂತಿಷ್ಟೇ ಅಮೌಂಟ್ ಸಿಗುತ್ತೆ, ಆ ಒಂದು ಸ್ಟೆಬಿಲಿಟಿ ಇರೋದಿಲ್ಲ. ಈಗಾದರೆ ನಿಮ್ಮದು ಗೌರ್ಮೆಂಟ್ ಕೆಲಸ ಆದರೆ ತಿಂಗಳ ಸ್ಯಾಲ್ರಿ ಅಂತ ಬಂದುಬಿಡುತ್ತೆ, ಫ್ಯಾಮಿಲಿನ ಮ್ಯಾನೇಜ್ ಮಾಡ್ಬೋದು. ನಿಮ್ಗೆ ಆ ಭಯ ಕಾಡಲಿಲ್ವ ಈ ಫೀಲ್ಡಿಂದ ಅಲ್ಲಿಗೆ ಹೋಗುವಾಗ? ಇಲ್ಲ, ಆ್ಯಕ್ಚುಲಿ ಇಲ್ಲ. ಆ ಟೈಮಲ್ಲಿ ನನಗೇನು ಅಂತ ಮನೆಯವ್ರಿಗಿತ್ತು ನಿಜ. ಮನೆಯಲ್ಲಿ ಅಮ್ಮ ಮುಂದೆ ಹೆಂಗೆ ಅಂತ ಅವ್ರ ಕ್ವಶನ್ ಇತ್ತು. ಅಪ್ಪ ಇಲ್ಲ, ನಿನಗೆ ಏನು ಸರಿ ಅನ್ಸುತ್ತೆ ಮಾಡಪ್ಪ, ಬದುಕಬೇಕಾದ ನೀನು ಅಂತ ಅವ್ರದ್ದಿತ್ತು. ನನಗೆ ನಾನು ಭಾಳ ಕ್ಲಿಯರ್ ಆಗಿದ್ದೆ ನನ್ನ ಕೆಲಸದಲ್ಲಿ. ಏನು ಅಂತಂದರೆ, ಒಂದು ಫೈನಾನ್ಷಿಯಲ್ಲು, ಒಂದು ಸರ್ವೈವಲ್ಲು, ಒಂದು ಸ್ಟೆಬಿಲಿಟಿಗಿಂತ ಒಬ್ಬ ಆರ್ಟಿಸ್ಟ್ ಆಗಿ ನಾನು ಅಲ್ಲಿ ಬದುಕೋಕ್ಕೆ ಸಾಧ್ಯನಾ ಅಂತ ಜಾಬ್ ಮಾಡ್ತಾ ಸಾಧ್ಯ ಇರಲಿಲ್ಲ ನನಗೆ. ಸೊ ಯಾವಾಗಲೂ ಆರ್ಟಿಸ್ಟ್ಗಳಿಗೆ ಅವರದೇ ಆದ ದಾರಿನೇ ಬೇಕು ಅವರಿಗೆ. ಮೇ ಬಿ ಸ್ಟೆಬಿಲಿಟಿ ಎಲ್ಲ ಆರ್ಟ್ ಫೀಲ್ಡಲ್ಲೂ ಸಮಸ್ಯೆ ಇದೆ. ಅದು ನಮ್ಮಷ್ಟೇ ಅಲ್ಲ, ಪೇಂಟಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, ಡಾನ್ಸ್ ಆಗಲಿ, ಥಿಯೇಟ್ರ್ ಆಗಲಿ, ಸ್ಟೆಬಿಲಿಟಿ ಇಲ್ಲ ನಿಜ. ಆದರೆ ಅವ್ರು ಕ್ರಿಯೇಟ್ ಮಾಡುವ ಕೆಲಸ ಇದೆ ಅಲ್ಲ, ಅವರಿಗೆ ಕೊಡುವ ಎಕ್ಸ್ಪೀರಿಯನ್ಸು ಮತ್ತು ಅದರ ಹ್ಯಾಪಿನೆಸ್ಸು ನಿಮ್ಗೆ ಯಾವ ಸ್ಟೆಬಿಲಿಟಿ ಆಗಲಿ, ಜಾಬ್ ಆಗಲಿ ಕೊಡಲಿಕ್ಕಿಲ್ಲ, ಗೊತ್ತಿಲ್ಲ. പക്ഷെ ಅವರಿಗೆ ಗೊತ್ತು ಅದು. ಸೋ ಫಾರ್ ನೋಡಿ, ನಾನು 2011ನಲ್ಲಿ ರಿಸೈನ್ ಮಾಡಿದ್ದು ಜಾಬು. ಈಗ ಆಲ್ಮೋಸ್ಟ್ ಆಲ್ 15 years ಆಯಿತು.
ಐ ಡೋಂಟ್ ಥಿಂಕ್ ದೆರ್ ವಾಸ್ ಅ ಸಿಂಗಲ್ ಮೂಮೆಂಟ್ ದ್ಯಾಟ್ ಐ ಎವರ್ ರಿಗ್ರೆಟ್. ಓಕೆ. ಇಲ್ಲ, ನನಗೆ ಯಾವತ್ತೂ ಇರಲಿಲ್ಲ ಅದು. ಹೌದು, ಫೈನಾನ್ಷಿಯಲಿ ಆ ಸ್ಟೆಬಿಲಿಟಿ ಇಲ್ಲ ನನಗೆ. ಬಟ್ ಅದರ ಆಧಾರದ ಮೇಲೇ ಈಗ ನಾನು 2015ಇಂದ 19ವರೆಗೂ ಕಾನ್ಸ್ಟೆಂಟಾಗಿ ನಾನು ಪ್ಯಾರಿಸ್ ಹೋಗಿದ್ದೆ, ಸ್ಪೇನ್ ಹೋಗಿದ್ದೆ, ಬರ್ಲಿನಲ್ಲಿದ್ದೆ, ಇಟಲಿಯಲ್ಲಿದ್ದೆ. ಅಲ್ಲಿರುವ ಥಿಯೇಟರ್ ಕಂಪ್ನಿಗಳು ನನಗೆ ಇನ್ವೈಟ್ ಮಾಡ್ತಾಯಿದ್ರು, ನಾನು ಅವ್ರಿಗೆ ಟ್ರೈನ್ ಮಾಡ್ತಾಯಿದ್ದೆ, ನಾವು ಆರ್ಟಿಸ್ಟಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ. ಅದು ಎಲ್ಲವೂ ಸಹಿತ ನಾನು ಕಲಿತಿರುವ ನಮಗೆ ಇರುವ ಒಂದು ಆರ್ಟಿಸ್ಟಿಕ್ ಕ್ವಾಲಿಟಿ ಮೇಲೆ. ಸೊ ಬಹುಶಃ ನಾನು ಜಾಬಲ್ಲಿ ಇದ್ದಿದ್ದರೆ ನಾನು ಎಲ್ಲೂ ಹೋಗ್ತಿರ್ಲಿಲ್ವೇನೋ, ಗೊತ್ತಿಲ್ಲ. ಆದರೆ ಅದು ಕೂಡ ನನಗೆ ಫೈನಾನ್ಷಿಯಲಾಗಿ ಹೋಗಿ ಹೆಲ್ಪ್ ಮಾಡುತ್ತೆ. ಇಲ್ಲಿವರೆಗೂ ನನಗೆ ಸರ್ವೈವಲ್ಗೆ ಅಥವಾ ನನಗೆ ನೋಡ್ಕೊಳ್ಳೋಕ್ಕೆ, ನನ್ನ ಫ್ಯಾಮಿಲಿ ನೋಡ್ಕೊಳ್ಳೋಕೆ ನನಗೆ ಯಾವ ಸಮಸ್ಯೆನೂ ಆಗಿಲ್ಲ. ಓಕೆ. ಈಗ ಆಗ್ತಾನೆ ನೀವು ಹೇಳಿದ್ರಿ, ಶ್ರೀಮಂತರಿಗೆ ಹೋಗೋ ರೀತಿ ಬೇರೆ ಥರ ಇರ್ತದೆ ಅಥವಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೋಗೋ ರೀತಿ ಬೇರೆ ಇರ್ತದೆ. ವೀಸಾ ಪ್ರಾಬ್ಲಮ್ಸ್ ಎಲ್ಲ ಯಾವ ರೀತಿ ಇತ್ತು? ವೀಸಾ ಸಮಸ್ಯೆ ನನಗೆ ಸಿಂಗಾಪುರ್ ಹೋಗುವಾಗ ವೀಸಾ ಸಮಸ್ಯೆ ಆಗಲಿಲ್ಲ. ಬರ್ಲಿನಲ್ಲಿ ಒಮ್ಮೆ ನಾವು ಸಿಂಗಾಪುರ್ ಸ್ಕೂಲ್ ವತಿಯಿಂದನೇ ಬರ್ಲಿನ್ಗೆ ಹೋಗಿದ್ದು. ಅಲ್ಲೊಂದು ಫ್ರೈ ಯೂನಿವರ್ಸಿಟಿ ಅಂತ ಇದೆ, ಯೂನಿವರ್ಸಿಟಿ ಆಫ್ ಫ್ರೈ. ಅಲ್ಲಿ ಒಂದು ಸಿಂಪೋಸಿಯಮ್ ಇತ್ತು. ಆ ಸಿಂಪೋಸಿಯಮ್ಗೆ ನಾವು ಪಾರ್ಟಿಸಿಪೇಟ್ ಮಾಡುವಾಗ ಎಲ್ಲರೂ ಇದ್ದರು. ನಾವು 8 ಜನ ನಮ್ಮ ಕ್ಲಾಸ್ಮೇಟ್ಸು ಮತ್ತು 3 ಜನ ಟೀಚರ್ಸ್. ನನಗೆ ಇನ್ನೂ ನೆನಪಿದೆ, 2013ನಲ್ಲಿ ನನ್ನ ಜೊತೆ ಇದ್ದವರು ಎಲ್ಲರೂ ಅಲ್ಲಿ ವೀಸಾ ಆಗಿತ್ತು ನನಗೆ. ಯಾಕೆಂದರೆ ನಮ್ಮ ಸ್ಕೂಲ್ ವತಿಯಿಂದ ಅಲ್ಲಿ ಸ್ಟೂಡೆಂಟ್ ಅಂತ ಆಗಿತ್ತಲ್ಲ, ಅಲ್ಲಿ ಏರ್ಪೋರ್ಟಲ್ಲಿ ಎಲ್ಲರೂ ಪಾಸ್ ಆಗಿದ್ದು ನಿಜ. ನನ್ನ ಪಾಸ್ಪೋರ್ಟ್ ಗೊತ್ತಿಲ್ಲ ಅವ್ರಿಗೆ ಯಾಕೆ ನಿಲ್ಲಿಸಿದ್ರು. ಅವ್ರು ಜಸ್ಟ್ ಪಾಸ್ಪೋರ್ಟ್ ನೋಡಿದ್ರು, ಓಪನ್ ಮಾಡಿದರು. ಸೊ ಕ್ಯಾನ್ ಯು ಕಮ್ ಔಟ್? ಓಕೆ, ಚೆಕ್ ಮಾಡಿದ್ರು, ಏನೂ ಇಲ್ಲ. ಆಮೇಲೆ ಕೂತ್ಕೊಳ್ಳೋಕೆ ಹೇಳಿದರು. ಸೊ ಇಟ್ ವಾಸ್ ಅರೌಂಡ್ 2.5 hours ಸುಮ್ಮನೆ ಕೂತಿದ್ದು. ನನ್ನ ಫ್ರೆಂಡ್ಸು, ನನ್ನ ಟೀಚರ್ಸ್ ಎಲ್ಲ ಹೋಗಿ ಕಾಯ್ತಿದ್ದಾರೆ ಅಲ್ಲಿ ವಿತೌಟ್ ರೀಸನ್. ಗೊತ್ತಿಲ್ಲ ಅವ್ರಿಗೆ ಏನು ಕಾಣುತ್ತೋ ಏನೋ. ಆದರೆ ನನಗೆ ಸಮಸ್ಯೆ ಆಗಿದ್ದು 2018ನಲ್ಲಿ ಇಂಗ್ಲೆಂಡ್ ಹೋಗ್ಬೇಕಾರೆ. ಇಂಗ್ಲೆಂಡಲ್ಲಿ ಫಿಲಿಪ್ ಝರ್ಲಿ ಅಂತ ಒಬ್ಬರು ಟೀಚರ್ ಇದ್ದಾರೆ. ಅವ್ರ ಜೊತೆ ಒಂದು ವರ್ಕ್ಶಾಪಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಜುಲೈಯಲ್ಲಿ. ಅವರಿಂದ ಲೆಟರ್ ಇತ್ತು ನನಗೆ, ಮತ್ತು ಅಲ್ಲಿ ಅಕಾಮಿಡೇಷನ್, ಉಳ್ಕೊಳ್ಳುವ ಅಡ್ರೆಸ್ಸು, ಅದೆಲ್ಲ ಫೈನಾನ್ಷಿಯಲ್ ಲೆಟರ್ಸು ಎಲ್ಲ ಕರೆಕ್ಟಾಗಿತ್ತು. ನಾನು ಅಪ್ಲೈ ಮಾಡಿದ್ಮೇಲೆ ಅವರು ವೀಸಾ ರಿಜೆಕ್ಟ್ ಆಯಿತು ಆ ವರ್ಷ. ಆಮೇಲೆ UK ಏನಾಗುತ್ತೆ ಅಂದರೆ, ಇದು ಇಂಗ್ಲೆಂಡ್ ವೀಸಾದ್ದು ಅವ್ರು ಲೆಟ್ರ್ ಕಳಿಸ್ತಾರೆ ನಿಮಗೆ, ರಿಜೆಕ್ಷನ್ನು ಅಥವಾ ಆಕ್ಸೆಪ್ಟೆನ್ಸ್ ಲೆಟರು. ಆ ಲೆಟ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಕ್ಕೆ ರಿಜೆಕ್ಟ್ ಆಗಿದ್ದು ಅಂತ. ರಿಜೆಕ್ಷನ್ ಕೊಟ್ಟಿರೋ ಕಾರಣ ಅವರು ನಿಮ್ಮ ಅಕೌಂಟಲ್ಲಿ 2 ತಿಂಗಳ ಹಿಂದೆ, ಅಂದರೆ ಅವರಿಗೆ ಇದು ಕೊಡಬೇಕಲ್ಲ, ಅಕೌಂಟ್ ಸ್ಟೇಟ್ಮೆಂಟ್ ಕೊಡಬೇಕು. ಅಕೌಂಟ್ ಸ್ಟೇಟ್ಮೆಂಟಲ್ಲಿ 40,000 ರೂಪಾಯಿ ಬಂದಿದೆ ಒಂದು 2 ತಿಂಗಳ ಹಿಂದೆ. ನಿಮಗೆ 6 ಮಂತ್ಸ್ ಇದು ಕೊಡಬೇಕು ಸ್ಟೇಟ್ಮೆಂಟ್ ಅವರಿಗೆ. 6 ಮಂತ್ಸಲ್ಲಿ ಯಾವತ್ತೂ ನಿಮಗೆ 40,000 ರೂಪಾಯಿ ಬಂದಿಲ್ಲ ಅಕೌಂಟಲ್ಲಿ. 2 ಮಂತ್ಸ್ ಹಿಂದೆ ನಿಮಗೆ, ಇದು 1 ಮಂತ್ ಹಿಂದೆ ನಿಮ್ಮಲ್ಲಿ 40,000 ಬಂದಿದೆ. ಹಾಗಾಗಿ ವಿ ಥಿಂಕ್ ದಿಸ್ ಮನಿ ಈಸ್ ನಾಟ್ ಬಿಲಾಂಗ್ಸ್ ಟು ಯು. ಅವ್ರ ಕಾರಣ ಅಷ್ಟೇ. ಸೊ ವಿ ಹ್ಯಾವ್ ಎ ಡೌಟ್ ಆನ್ ಯುವರ್ ಇಂಟೆನ್ಷನ್ ಇನ್ UK ಅಂತ. ಅದು ತುಂಬ ಈಸಿ. ಅದು ಇಂಡೈರೆಕ್ಟ್ಲಿ ದೇ ವರ್ ಟೆಲ್ಲಿಂಗ್ ದ್ಯಾಟ್ ದೇ ಡೋಂಟ್ ಟ್ರಸ್ಟ್ ಮೀ. ಇಂಡೈರೆಕ್ಟ್ಲಿ ಅದು ಬಹುಶಃ ಹಾಗೆ ನಾವು ಡಿಫೈನ್ ಮಾಡೋಕ್ಕಾಗೋದಿಲ್ಲ, ಅಥವಾ ನಾವು ಏನಂತೀರ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಇಂಡೈರೆಕ್ಟ್ಲಿ ದೇ ಆರ್ ಟೆಲ್ಲಿಂಗ್ ಮೀ ದ್ಯಾಟ್ ಯು ಆರ್ ಅ ಟೆರರಿಸ್ಟ್, ವಿ ಡೋಂಟ್ ಟ್ರಸ್ಟ್ ಯು. ಆ ಲೆಟ್ರ್ ಇಟ್ಕೊಂಡು ಕೊನೆಗೆ ಒಂದು ಲೈನ್ ಇತ್ತು, ಯು ಕೆನಾಟ್ ಕ್ಲೇಮ್. ನೀವು ಇದಕ್ಕೆ ಕ್ವಶನ್ ಮಾಡೋಂಗಿಲ್ಲ ಅವ್ರ ಡಿಸಿಷನ್ ಅಂತ. ಇನ್ನು ಯಾಕೆ ರಿಜೆಕ್ಟ್ ಮಾಡಿದರೆ ಅಂತ ಕೇಳುವಾಗೂ ಇಲ್ಲ ನೀವು. ಬಟ್ ಆಲ್ರೆಡಿ ನಮಗೆ ಎಷ್ಟು 12,000 14,000 ಗೊತ್ತಿಲ್ಲ ನನಗೆ ಫೀಸ್ ಎಷ್ಟೋ ಇತ್ತು. ದೇ ಆಲ್ರೆಡಿ ಪೇಯ್ಡ್, ಅದು ರಿಟರ್ನು ಇಲ್ಲ. ಆಮೇಲೆ ನಮ್ಮ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಗೊತ್ತಾದ ಮೇಲೆ, ಇಲ್ಲ ಹೋಗುವ ನಾವು ವೀಸಾ ಇದಕ್ಕೆ ಬ್ರಿಟಿಷ್ ಎಂಬಸಿಗೆ ಹೋಗುವ, ಕ್ವಶನ್ ಮಾಡುವ, ಹಾಗೆಲ್ಲ ಆಯಿತು. ಗೊತ್ತಿಲ್ಲ, ನಾನು ಅದಕ್ಕೇನು ಮಾಡೋಕ್ಕೆ ಹೋಗಲಿಲ್ಲ. ಅದು ಒಂದು ಬಿಟ್ಟರೆ ಇಲ್ಲ, ಮತ್ತು ನನಗೆ ವೀಸಾದ ಸಮಸ್ಯೆ ಆಗಲಿ. ಅದು 1 ವರ್ಷ ಮಾತ್ರ, ಗೊತ್ತಿಲ್ಲ ಅವರು ಏನಕ್ಕೋ ಏನೋ. ಬಟ್ ನಾನು ಕೇಳಿದ್ದೆ, ಆ ವರ್ಷ ಸುಮಾರು ಆರ್ಟಿಸ್ಟ್ಗಳಿಗೆ, ಎಸ್ಪೆಷಲಿ ಫ್ರಮ್ ಈ ಡೆವಲಪಿಂಗ್ ಕಂಟ್ರಿಯಿಂದ ಬರುವ ಆರ್ಟಿಸ್ಟ್ಗಳಿಗೆ, ಈ ಆಫ್ರಿಕನ್ ಕಂಟ್ರಿಯಿಂದ ಬರುವ ಆರ್ಟಿಸ್ಟ್ಗಳಿಗೆ ಸುಮಾರು ಜನರಿಗೆ ಅವರು ಆ ರೀತಿ ರಿಜೆಕ್ಟ್ ಮಾಡಿದ್ದಾರೆ, ಆ ಥರ ಟ್ರೀಟ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಈಗ ನೀವು ಸಾಮಾನ್ಯವಾಗಿ ಹೊರದೇಶಗಳಿಗೆ ಹೋದಾಗ ಯುದ್ಧ ಆಗಿರ್ಬೋದು ಅಥವಾ ಅಲ್ಲಿನ ಜನರಾಗಿರ್ಬೋದು, ಆ ಒಪಿನಿಯನ್ಸ್, ಆ ನಿಮ್ಮದು ಅಭಿಪ್ರಾಯಗಳೆಲ್ಲ ಏನು ರೀತಿ? ನಾನು 2022 UK ನಾನು ಮಾಸ್ಟರ್ಸ್ ಮಾಡ್ತಿದ್ದೆ ಯೂನಿವರ್ಸಿಟಿ ಆಫ್ ಕೆಂಟಲ್ಲಿ. 23 ಆ ಯೂನಿವರ್ಸಿಟಿ ಭಾಗವಾಗಿ ಒಂದು ಸೋಲೋ ಪರ್ಫಾರ್ಮೆನ್ಸ್ ಕ್ರಿಯೇಟ್ ಮಾಡಬೇಕಿತ್ತು ನಾವು. ಒಂದು ಓನ್ ಪ್ರಾಜೆಕ್ಟ್ ಮಾಡಬೇಕಿತ್ತು. ಆಗ ನಾನು ಸೋಲೋ ಮಾಡ್ತಿದ್ದೆ. ಸೋಲೋ ಮಾಡುವಾಗ ನಾನು ಲೈಬ್ರರಿಯಲ್ಲಿ ಒಂದು ಬುಕ್ ಸಿಕ್ಕಿತ್ತು, ದ ಫಾಲಸ್ತೀನಿಯನ್ ಚಿಲ್ಡ್ರನ್ ಅಂತ ಏನೋ ಒಂದು ಪುಸ್ತಕ. ಅದು ಗಸನ್ ಖಾನಾಫಾನಿಯಾ ಅನ್ನೋ ರೈಟ್ರದ್ದು. ಅದ್ರ ಮೇಲೆ ವರ್ಕ್ ಮಾಡುವಾಗ ನನಗನ್ನಿಸ್ತು, ಇಲ್ಲ ನಾನು ನಿಜವಾಗ್ಲೂ ಫ್ಯಾಲಸ್ತೀನಿಯನ್ ಯಾರಿದ್ದರೆ ಇಲ್ಲಿ ಅವ್ರಿಗೆ ಇಂಟ್ರ್ಯೂ ಮಾಡಬೇಕು, ಅವ್ರಿಗೆ ಮಾತಾಡಬೇಕು, ಆ್ಯಕ್ಚುಲಿ ಅವ್ರ ಕಂಡೀಷನ್ಸ್ ಏನು ಅಂತ.
ಜಗತ್ತಿಗೆ ಗೊತ್ತೇ ಇದೆ ಪಾಲಸ್ತೀನ್ ಕತೆ ಏನಾಗಿತ್ತಿದೆ ಅಂತೇಳಿ. ಆಮೇಲೆ ನಾನು ಇಡೀ ಲೈಬ್ರರಿಯಲ್ಲಿ ಹುಡುಕ್ತಾ ಈ ಮಿಡಲ್ ಈಸ್ಟಿನ ಅರಬ್ ಕಂಟ್ರಿ ಸ್ಟೂಡೆಂಟ್ಗಳನ್ನೆಲ್ಲ ಭೇಟಿಯಾಗಿ ಪಾಲಸ್ತೀನ್ ಸ್ಟೂಡೆಂಟ್ಗಳನ್ನ ಭೇಟಿ ಆಗ್ತಿದ್ದೆ. ಆಗ ಸುಮಾರು ಜನ ಸಿಕ್ಕರು ನನಗೆ. ಆಗ ಅವ್ರ ಜೊತೆ ಎಲ್ಲ ಇಂಟರ್ವ್ಯೂ ಮಾಡಿ ಮಾಡಿದ್ಮೇಲೆ ನಾನು ಸ್ಕ್ರಿಪ್ಟ್ ಮಾಡಿದ್ದೆ. ಆಮೇಲೆ ನಾನು ಪರ್ಫಾರ್ಮೆನ್ಸ್ ಮಾಡಿದೆ, ದ ಸಾಂಗ್ ಫ್ರಮ್ ದ ಪ್ರಿಸನ್ ಅಂತ ಮಾಡಿದ್ದೆ. ಅದು ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ವಾರ್ ಶುರು ಆಯಿತು, ಇದು ಫಲಸ್ತೀನ್ ವಾರ್ ಶುರು ಆಯಿತು. ಆಮೇಲೆ ಆಲ್ರೆಡಿ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ನಾನು ಅವ್ರ ಜೊತೆ ಕಂಟಿನ್ಯೂಸ್ ಆಲ್ಮೋಸ್ಟ್ 6 to 8 months ನಾನು ಸ್ಟ್ರೀಟಲ್ಲೇ ಇದ್ದೆ, ಆ ಪ್ರೊಟೆಸ್ಟಲ್ಲಿ ಫಲಸ್ತೀನ್ ಪರವಾಗಿ. ಗೊತ್ತಿಲ್ಲ ಇದು ಕೋಇನ್ಸಿಡೆನ್ಸ್ ಏನೋ, ನೀವು ಕ್ವಶನ್ ಕೇಳ್ತೀರ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಸ್ಕಾರ್ಫ್ ಇದೆಯಲ್ಲ, ಇದು ಫಲಸ್ತೀನ್ ಕೆಫಿಯೆ ಅಂತ. ಇದು ಪರ್ಟಿಕ್ಯುಲರ್ ಈ ಡಿಸೈನ್, ಇದನ್ನು ನಾವು ಯಾರ ಜೊತೆ ಸ್ಟ್ರೈಕ್ ಮಾಡ್ತಿದ್ವೋ, ಯಾರ ಜೊತೆ ನಾವು ಹೋರಾಟ ಮಾಡ್ತಿದ್ವೋ, ಅದರಲ್ಲಿ ಒಬ್ಬಳು ಅಲ್ಲಿ PhD ಸ್ಟೂಡೆಂಟ್, ಅವಳು ಬಾಸಮಾ ಅಂತ, ಅವಳು ಈ ಸ್ಕಾರ್ಫ್ ಕೊಟ್ಟಿದ್ಲು ನನಗೆ. ಅವಳು ನೋಡಿ 3rd generation ರೆಫ್ಯೂಜಿ ಅವಳು, ಫಲಸ್ತೀನ್ನವಳು. 1968 ಅವಳು ಊರ ಮೇಲೆ, ಹಳ್ಳಿ ಮೇಲೆ ಇಸ್ರೇಲಿಂದ ಅಲ್ಲಿ ಸೆಟ್ಲರ್ ಅಟ್ಯಾಕ್ ಆಗುತ್ತೆ. ಈಗಲೂ ಆಗ್ತಿರುತ್ತೆ, ಈಗಲೂ ಕಂಟಿನ್ಯೂ ಆಗ್ತಿದೆ. ಒಂದು ಆರ್ಮಿ ಅಟ್ಯಾಕ್ ಮಾಡೋದು ಒಂದಾದರೆ, ಇನ್ನೊಂದು ಸೆಟ್ಲರ್ ಅಟ್ಯಾಕ್ ಅಂತ ಇದೆ. ಅಲ್ಲಿ ಬಂದಿರುವ ಇಸ್ರೇಲಿಗರು ಅಲ್ಲಿರೋ ಹಳ್ಳಿಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿ ಜನರನ್ನು ಕೊಂದು ಅಲ್ಲಿ ಓಡಿಸಿ ಹಳ್ಳಿಯನ್ನು ಕವರ್ ಮಾಡಿಕೊಂಡು ಅದನ್ನೆಲ್ಲ ಬೀಳಿಸಿ ಬುಲ್ಡೋಜರಿಂದೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಇವರ ರೀಕನ್ಸ್ಟ್ರಕ್ಟ್ ಮಾಡ್ತಿರ್ತಾರೆ. ಅದು 1948 ಕಂಟಿನ್ಯೂ ನಡೀತಾನೆ ಇದೆ. ಆಗ ಅವಳ ಹಳ್ಳಿ ಮೇಲೆ ಅವ್ರು ಅಟ್ಯಾಕ್ ಮಾಡು, ಅವ್ರದ್ದೆಲ್ಲ ಭಾಳ, ಯಾಕೆಂದ್ರೆ ಅನುಭವಿಸಿರೋರು ಅವರು. ಅಟ್ಯಾಕ್ 3 ಕಡೆಯಿಂದ ಮಾಡ್ತಾರೆ ಅವರು. ಒಂದು ಸಣ್ಣ ದಾರಿ ಬಿಡ್ತಾರೆ, ಅಲ್ಲಿ ತುಂಬ ಕಂಜೆಸ್ಟೆಡ್ ಆಗಿ ಅದರಲ್ಲಿ ಒದ್ದಾಟದಲ್ಲಿ 10 ಜನ ಸತ್ತು ಹೋಗ್ಬೇಕು. ಆಮೇಲೆ ಉಳಿದಿರೋರನ್ನು ಅವ್ರು ಹೊಡೆದಾಕ್ತಾರೆ, ಕೆಲವರು ತಪ್ಪಿಸ್ಕೊಂಡವ್ರು ಹೋಗ್ತಾರೆ ಅವರು. ಆಗ 1968 ಅವ್ರ ಗ್ರ್ಯಾಂಡ್ ಫಾದರು ಮತ್ತು ಗ್ರ್ಯಾಂಡ್ ಮದರ್ ತಪ್ಪಿಸ್ಕೊಂಡು ಬಂದ ಮೇಲೆ ಲೆಬನಾನ್ಗೆ ಏನೋ ಬಂದಿದ್ರು ಬಾರ್ಡ್ರಲ್ಲಿ. ಅಲ್ಲಿಂದ ಅವರು ಗ್ರ್ಯಾಂಡ್ ಪೇರೆಂಟ್ಸು ಅವರು ರೆಫ್ಯೂಜಿ, ಅವಳ ಪೇರೆಂಟ್ಸು ರೆಫ್ಯೂಜಿ. ಈಗ ಅವಳು ಸ್ಟಿಲ್ ರೆಫ್ಯೂಜಿ, ಕ್ಯಾಂಪಲ್ಲಿ ಬದುಕ್ತಾಳೆ. ಸುಮಾರು 13 ರೆಫ್ಯೂಜಿ ಕ್ಯಾಂಪಲ್ಲಿ ಬದುಕಿದ್ದಾಳೆ ಅವಳು ತನ್ನ ಲೈಫ್ ಟೈಮಲ್ಲೇ. ಅವಳಿಗೆ UK ಇಂಟರ್ನ್ಯಾಷನಲ್ ಲಾ ಬಗ್ಗೆ ಏನೋ ಅವಳು PhD ಮಾಡ್ತಾಯಿದ್ಲು. ಅವಳು ಪಾಸ್ಪೋರ್ಟ್ ಇಲ್ಲ, ಅವಳದು ರೆಫ್ಯೂಜಿ ಸ್ಟೇಟಸ್ ಅಷ್ಟೇ ಇದೆ. ಆ ಥರ ನಾನು ಸುಮಾರು ಜನರ ಜೊತೆ ಇದ್ದೆ, ಫಲಸ್ತೀನ್ ಸ್ಟೂಡೆಂಟ್ಸ್ಗಳ ಜೊತೆ. ಒಂದಿನ ವಾರದಲ್ಲಿದ್ದಾಗ ಅವರು ಆ ಕಡೆ ವಾರ್ ನಡೆಯುವಾಗ ಈ ಕಡೆ ಎಷ್ಟೋ ಜನ ಡೈಲಿ ಸಾಯ್ತಾ ಇದ್ದಾರಲ್ಲ, ಹೊಸದಾಗಿ ಸ್ಟೂಡೆಂಟ್ ಬಂದಿದ್ರು. ಅವ್ರು BA ಸ್ಟೂಡೆಂಟ್ ಅನಿಸುತ್ತೆ, ಅವರು ಒಬ್ಬ ಸ್ಟೂಡೆಂಟು. ಅವನಿಗೆ ಫಲಸ್ತೀನಿಂದ ಬಂದಿದ್ದಾರೆ, ಗಜಾದವನು ಅವ್ನಿಗೆ ಮಾತಾಡಿಸಿ ಅಂತ ಮೈಕ್ ಕೊಟ್ಟರು. ಬಂದ ಅವನೊಂದು ಮಾತು ಹೇಳಿದ್ದ, ಐ ಆಮ್ ರಿಯಲಿ ಹ್ಯಾಪಿ ದ್ಯಾಟ್ ಯು ಪೀಪಲ್ ಆರ್ ಹಿಯರ್ ಸ್ಪೀಕಿಂಗ್ ಫಾರ್ ಅಸ್. ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಇಲ್ಲ ಅಂತ. ಅಷ್ಟು ಹೇಳಿ ಮೈಕ್ ಕೊಟ್ಟ ನಿಂತ್ಕೊಂಡ ಅವನು. ಆ್ಯಕ್ಚುಲಿ ಆಮೇಲೆ ಗೊತ್ತಾಗಿದ್ದೇನು ಅಂದರೆ, ದ ಪ್ರೀವಿಯಸ್ ನೈಟು ಅವನ ಮನೆ ಮೇಲೆ ಬಾಂಬಿಂಗ್ ಆಗಿದ್ದಕ್ಕೆ ಅವನ ಮನೆಯಲ್ಲಿರುವ 7 ಫ್ಯಾಮಿಲಿ ಮೆಂಬರ್ಸು ಬೆರಿಡ್ ಆಗಿದ್ದಾರೆ, ಪರ್ಮನೆಂಟಾಗಿ ಸತ್ತೋಗಿದ್ದಾರೆ. ಉಳಿದಿದ್ದೇರಡೆ ಅವರ ಅಮ್ಮ ಮತ್ತು ಅವ್ರ ಅಕ್ಕ ಎಲ್ಲಿದ್ದಾರೆ ಅಂತ ಅವ್ನಿಗೆ ಗೊತ್ತಿಲ್ಲ. ಆದರೆ ಅವನ ಕಣ್ಣಲ್ಲಿ ಒಂದು ಹನಿ ನೀರು ನೋಡಲಿಲ್ಲ ನಾನು. ಯಾಕೆಂತಂದರೆ ಫಲಸ್ತೀನ್ ಜನರಿಗೆ ಅವ್ರಿಗೆ ಹುಟ್ಟಿದಾಗಿನಿಂದ ನನಗೆ ಗೊತ್ತು. ನೀವು ಯಾವುದೋ ಚಿಲ್ಡ್ರನಿಗೆ ಹೋಗಿ ಕೇಳಿದ್ರೆ ನೀವು ಮುಂದೆ ಏನಾಗ್ತೀರಿ ಅಂತಂದರೆ, ವಿ ಬಿಕಮ್ ದ ಮಾರ್ಟಿರ್. ಅವರಿಗೆ ನಾವು ಅದು ಡಾಕ್ಟರ್ ಆಗ್ತೇವೆ, ಅದು ಯಾವುದೂ ಇಲ್ಲ. ವಿ ಬಿಕಮ್ ದ ಮಾರ್ಟಿರ್, ನಾವು ಹುತಾತ್ಮರಾಗ್ತೇವೆ ಅಂತಾನೆ. ನಾವು ವಿ ಡೋಂಟ್ ಗ್ರೋನ್ ಅಪ್ ಅಂತ ಅಂತಾರೆ. ನಾವು ಬೆಳೆಯೋದಿಲ್ಲ ಅಂತ ಗೊತ್ತವರಿಗೆ. ಹಾಗಾಗಿ ನಾನು ಆ ಕಂಡೀಷನಲ್ಲಿ ಸುಮಾರು ಒಂದು 6-7 ತಿಂಗಳಿದ್ದೆ ನಾನು. ಮತ್ತು ಆ ಪರ್ಫಾರ್ಮೆನ್ಸನ್ನು ಇದರ ಪ್ರೊಟೆಸ್ಟ್ ಭಾಗವಾಗಿ ಮಾಡಿದ್ದೆ. ಹಾಗಾಗಿ ನನಗೊಂದು ಐ ಕುಡ್ ನಾಟ್ ಪಾರ್ಟಿಸಿಪೇಟ್ ಇನ್ ಮೈ ಕಾನ್ವೊಕೇಶನ್. ದೆರ್ ವಾಸ್ ಎನ್ ಇಮೇಲ್ ದ್ಯಾಟ್ ನಾವು ಅವ್ರು ನನಗೆ ಕೇಳಿದರು, ಬನ್ನಿ ಮಾತಾಡಬೇಕು ಅಂತ ಹೋಗಿದ್ದೆ. ಆಮೇಲೆ ಅವ್ರು ಹೇಳಿದರು, ವಿ ಕೆನಾಟ್ ಅಲೌಡ್ ಯು ಟು ಪಾರ್ಟಿಸಿಪೇಟ್ ಇನ್ ದ ಕಾನ್ವೊಕೇಶನ್ ಬಿಕಾಸ್ ಯು ಮೈಟ್ ಸ್ಟಾರ್ಟ್ ಟು ಸ್ಪೀಕ್, ಯು ಮೈಟ್ ಸ್ಟಾರ್ಟ್ ಟು ಸೇ ಸಮಥಿಂಗ್, ಸೊ ಇಟ್ ಟ್ರಿಗರ್ಸ್, ಸೊ ಇಟ್ಸ್ ಬೆಟರ್ ಟು. ಆಮೇಲೆ ನಾನು ಬಿಟ್ಬಿಟ್ಟೆ, ನನಗೆ ಬೇಕಾಗಿಲ್ಲ. ನಾನು ಇಲ್ಲಿ ನಿಮ್ಮ ಕಾನ್ವೊಕೇಶನ್ ತಗೊಳಕ್ಕಲ್ಲ ನಾನು ಬಂದಿರೋದು. ಆ್ಯಕ್ಚುಲಿ ಎಲ್ಲ ಕಡೆ ಸಮಸ್ಯೆ ಆಗೋದಲ್ಲೇ ಅನಿಸುತ್ತೆ. ಎಲ್ಲಿ ನೀವು ಪ್ರಶ್ನೆ ಮಾಡ್ತಿರೋ ಅಲ್ಲಿ ನಿಮ್ಮನ್ನು ಮತ್ತು ಕುಗ್ಸೋಕೆ ನೋಡ್ತಾರೆ. ನಮ್ಮಲ್ಲಂತೂ ಇದ್ದೇ ಇದೆ ಅದು. ನಮ್ಮಲ್ಲಿ ಥ್ರೆಟ್ಸು ಬರುತ್ತೆ, ಭಾರಿ ಡೈರೆಕ್ಟಾಗಿ ಥ್ರೆಟ್ಸ್ ಬರುತ್ತೆ. ಸೊ ನಾನು ಆಲ್ರೆಡಿ ಸಮ್ಟೈಮ್ಸ್ ಐ ಹ್ಯಾವ್ ಫೆಲ್ಟ್ ದ್ಯಾಟ್ ಆ್ಯಸ್ ವೆಲ್, ಇವನ್ ಇನ್ ಮೈ ಆರ್ಟ್, ಮೈ ಫೀಲ್ಡ್. ನನ್ನ ನಾಟಕಗಳಲ್ಲೂ ಸಹಿತ ನಾಟಕ ಮುಗಿದ ಮೇಲೆ ಹಿಂದ್ಗಡೆ ಬಂದು, ಅದು ಹೆಂಗೆ ಮಾತಾಡ್ತೀರಿ ನೀವು, ಅದು ಯಾರು ಹೆಂಗೆ ಬರ್ತಿದ್ದು, ಅದು ಎಲ್ಲಿದ್ದು ಪ್ರೂಫು, ಅದೆಲ್ಲ ನಾನು ಫೇಸ್ ಮಾಡಿದ್ದೇನೆ. ಬಟ್ ಓಕೆ, ಆರ್ಟಿಸ್ಟಾಗಿ ಸೊ ನನಗೆ ಯಾವಾಗಲೂ ಅನ್ಸೋದಾಗಿ ವಿ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಅನ್ ಆರ್ಟಿಸ್ಟ್ ಆಲ್ವೇಸ್.
ಈಗ ಸಾಮಾನ್ಯವಾಗಿ ನೀವು ಇಲ್ಲಿಂದ ಹೊರದೇಶಕ್ಕೆ ಹೋದಾಗ ಅಲ್ಲಿನ ಜನರು ನಿಮ್ಮನ್ನು ನೋಡುವಂಥ ರೀತಿಯಾಗಿರ್ಬೋದು, ಜೊತೆಗೆ ರಂಗಭೂಮಿಯನ್ನು ಅವ್ರು ಯಾವ ರೀತಿ ನೋಡ್ತಾರೆ? ನನಗೆ ಯುರೋಪಲ್ಲಿ ಐ ಫೆಲ್ಟ್ ಗುಡ್. ಸಿಂಗಾಪುರಲ್ಲಿ ಇದು ಇದೆ, ರೇಸಿಸಮ್ ಇದೆ, ಅಂಡರ್ನೀತಲ್ಲಿದೆ. ಯು ಕೆದಲ್ಲಿ ಸ್ವಲ್ಪ ಕಷ್ಟ. ಯು ಕೆ ಎಷ್ಟೇ ಜಗತ್ತಿನ ಇದಂತ ಹೇಳಿದ್ರು, ಮಾಡರ್ನ್ ಕಂಟ್ರಿ ಅಂತ ಹೇಳಿದ್ರು, ಎಜುಕೇಟೆಡ್ ಅಂತ ಹೇಳಿದ್ರು, ರೇಸಿಸಮ್ಮು ವಾಸ್ ವೆರಿ ಸ್ಟ್ರಾಂಗ್ಲಿ ಆಲ್ವೇಸ್ ಇಸ್ ಫ್ಲೋ ಅಂಡರ್ನೀತ್. ಅದರ ಆಧಾರದ ಮೇಲೇ ಅವ್ರು ಡಿಸೈಡ್ ಮಾಡೋದು. ಮತ್ತು ಅವ್ರಿಗೆ ಯಾವಾಗಲೂ ಆ ಸುಪೀರಿಯರಿಟಿ ಇದೆ, ನಾವು ಜಗತ್ತಿನಲ್ಲೇ ನಾವು ಸುಪೀರಿಯರ್ ಅನ್ನೋ ಇದು ಅವರ ಮಾತಲ್ಲಿ, ಅವ್ರ ಟೋನಲ್ಲಿ. ಮತ್ತು ನಾಲೆಜು ಅವರಿಗೆ ಜಗತ್ತಿಗೆಲ್ಲವೂ ಅಲ್ಲಿಂದನೇ ಹೋಗಿದೆ ಅನ್ನೋ ಥರ. ಯಾರಾದರೂ ಆಫ್ರಿಕಿಂದ ಬಂದಿರೋ ಸ್ಟೂಡೆಂಟು, ಏಷ್ಯಾಯಿಂದ ಬಂದಿರೋ ಸ್ಟೂಡೆಂಟ್ ಯಾರಾದರೂ ಒಂದು ಕ್ವಾಲಿಫೈಡ್ ಆಗಿರುವ ಕ್ವಶನ್ನು ಅಥವಾ ಕ್ವಾಲಿಫೈಡ್ ಆಗಿರೋ ಒಪಿನಿಯನ್ ಇಡ್ತಾರೆ ಅಂದರೆ ಅದನ್ನು ಬಹಳ ನಾಜೂಕಾಗಿ ಅವರು ಅವಾಯ್ಡ್ ಮಾಡಿಬಿಡ್ತಾರೆ. ಅದಕ್ಕೆ ನನಗೆ ಅಲ್ಲಿ ಯು ಕೆದಲ್ಲಿ ನನ್ನನ್ನು ನಾನು ಯಾವತ್ತೂ ಕಂಡುಕೊಳ್ಳೋಕ್ಕಾಗಲಿಲ್ಲ. ನಾನು ಇರಬಲ್ಲೆ ಅಂತ ಅನಿಸ್ಲಿಲ್ಲ. ಹಾಗಾಗಿ ನಾನು ಕೋರ್ಸ್ ಮುಗಿತಿದ್ದಂಗೆ ನನ್ನ ವೀಸಾ ಕಂಪ್ಲೀಟ್ ಆಗ್ತಿದ್ದಂಗೆ ನಾನು ಬಂದುಬಿಟ್ಟೆ. ಬಟ್ ಥಿಯೇಟ್ರ್ ವಿಷಯದಲ್ಲಿ ನೋಡೋದಾದರೆ ಯುರೋಪು ತುಂಬ ಎಕ್ಸ್ಪೆರಿಮೆಂಟಲ್ ಯು ಕೆಗಿಂತ. ಯು ಕೆ ಇಲ್ಲ, ಅವ್ರದ್ದೇ ಆದ ಟ್ರೆಡಿಷನ್ ಇದೆ ಅವರಿಗೆ. ಅವ್ರ ಶೇಕ್ಸ್ಪಿಯರ್ ಇದ್ದಾನೆ, ಅವರದೇ ಆದ ತುಂಬ ಈ ಎಲೈಟ್ ಆಗಿರೋ ಥಿಯೇಟರ್ ಕೆಲಸ ಮಾಡ್ತಾರೆ. ಎರಡೂ ಗ್ರೂಪ್ಸ್ ಇದೆ. ಅಂದರೆ ಸ್ಟ್ರಗಲ್ ಮಾಡ್ತಿರೋರು, ಒದ್ದಾಡ್ತಾ ಇರೋರು ಇದ್ದಾರೆ, ತುಂಬ ರಾಯಲ್ ಥಿಯೇಟ್ರ್ ಆಗ್ತಿರೋದು ಇದೆ. ಮತ್ತು ಅವ್ರ ಪೇಮೆಂಟ್ ವಿಷಯದಲ್ಲೂ ಕೂಡ ತುಂಬ ಪ್ರೊಫೆಷನಲ್ ಆಗಿ ಅದನ್ನೇ ಡಿಪೆಂಡ್ ಮಾಡಿಕೊಂಡು ಅದನ್ನೇ ಪ್ರೊಫೆಷನಲ್ ಆಗಿ ತೊಗೊಂಡಿರುವ ಆ್ಯಕ್ಟ್ರಸ್ಸು ಇದ್ದಾರೆ. ನನ್ನ ಜೊತೆ ಇರೋ ಕೆಲವೊಬ್ಬರು ಬೆಳಗ್ಗೆಯಿಂದ ಕಾಫಿ ಶಾಪಲ್ಲಿ, ಬಿಯರ್ ಬಾರಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ವರ್ಕ್ ಮಾಡಿಕೊಂಡು ಮಧ್ಯಾಹ್ನದಿಂದ ಥಿಯೇಟ್ರ್ ಮಾಡುವಂಥವ್ರು ಇದ್ದಾರೆ. ಆದರೆ ಥಿಯೇಟ್ರಿಗೆ ಅಲ್ಲಿಯ ಆಡಿಯನ್ಸ್ ಕೊಡುವ ಬೆಲೆ ಬೇರೆ. ಯುರೋಪಲ್ಲಿ ನನಗನ್ಸಿದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ. ಈಗ ನೋಡಿ, ಯಾವುದಾದ್ರೂ ಮಾಲ್ಗೆ ನಾವು ಫಿಲಮ್ ನೋಡೋಕ್ಕೆ ಹೋದರೆ ಅಲ್ಲಿ €10 ಏನೋ ಇದೆ ಟಿಕೆಟ್ ಎವರೇಜ್ ಪ್ರೈಸು. ನೀವು ಒಂದು ನಾಟಕ ನೋಡೋಕ್ಕೆ ಹೋದರೆ €40 ಇದೆ, ಅದು ಎವರೇಜ್ ಪ್ರೈಸು. ಅದ್ರ ಮುಂದೆ ಅದಕ್ಕಿಂತ ಕಡಿಮೆ ಇರೋದಿಲ್ಲ. ಎಂಥ ಎಕ್ಸ್ಪೆರಿಮೆಂಟಲ್ ಕಂಪ್ನಿ ಆದರೂ, ದೊಡ್ಡ ಕಂಪ್ನಿ ಆಗಿಬಿಟ್ರಂತೂ €100 €200 ಪ್ರೈಸ್ ಹೋಗಿಬಿಡುತ್ತೆ. ಅದು ಕೆಲವೊಂದು ಕಂಪ್ನಿಗಳಿದ್ದಾವೆ. ನಾವು ನಾಟಕ ನೋಡೋಕೆ ಹೋಗಿದ್ವಿ, ಒಂದೊಂದು ವರ್ಷ ಮುಂಚೆ ಸೋಲ್ಡ್ ಔಟ್ ಆಗಿಬಿಡುತ್ತೆ ಟಿಕೆಟ್ಸ್ ಎಲ್ಲ. ಅಂಥ ಕಂಪ್ನಿಗಳು ಇದ್ದಾವೆ. ಅವು ಎಷ್ಟು ಕ್ರೇಜ್ ಇದೆ ಅಂತ ಆಯಿತು. ಥಿಯೇಟ್ರ್ ತುಂಬ ತುಂಬ ಇದೆ. ಅವ್ರ ಜನರಿಗೆ ಆ ರೀತಿ ಇದೆ. ಜನ ಥಿಯೇಟ್ರನ್ನು ನೋಡೋ ರೀತಿ ಬೇರೆ. ಅದು ಯಾವಾಗಲೂ ಹಾಗೇ, ಜನರಿಗೆ ಥಿಯೇಟ್ರಿಗೆ ಡೈರೆಕ್ಟ್ ಕನೆಕ್ಷನ್ ಇರೋದರಿಂದ ಅದು ಜನರ ಮೇಲೆ ಡಿಪೆಂಡ್ ಆಗುತ್ತೆ, ಥಿಯೇಟ್ರ್ ಮಾಡೋರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಯಾಕೆ ಅಷ್ಟು ಕೊಟ್ಟು ನಾನು ನೋಡೋಕ್ಕೆ ಬರ್ತೇನೆ ಅಂತ ಅವ್ರಿಗೆ ಆದಾಗ ಆ ಕ್ವಾಲಿಟಿ ನಾನು ಕೊಡಬೇಕಾಗತ್ತೆ. ಹೌದು. ನಮ್ಮಲ್ಲಿ ಇಲ್ಲಲ್ಲ. ನಮ್ಮಲ್ಲಿ ಒಂದು ನಾಟಕ ಬೆಂಗಳೂರು ಎಲ್ಲೋ ಮಾಡ್ತೀವಿ ಅಂದರೆ ನಾವೇ ಪೋಸ್ಟರ್ ಅಂಟಿಸ್ಬೇಕು, ನಾವೇ ಓಡಾಡಬೇಕು, ನಾವೇ ಪ್ರಚಾರ ಮಾಡಬೇಕು, ನಾವೇ ನಾಟಕ ಕಟ್ಟಬೇಕು, ನಾವೇ ಥಿಯೇಟ್ರ್ ಬುಕ್ ಮಾಡ್ಕೋಬೇಕು, ನಾವೇ ಪೇ ಮಾಡಬೇಕು. ಕೊನೆಗೆ ಬಂದಿರೋ ಟಿಕೆಟಲ್ಲಿ ಎಂಡಲ್ಲಿ ಓಕೆ ಅದೆಲ್ಲ ಹೋಗಿ ಕೊನೆಗೆ ಆ್ಯಕ್ಟ್ರಸ್ಗಳಿಗೆ ಸಿಗುತ್ತಿಲ್ಲ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಆ ಇದರಲ್ಲಿ ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಸುಮಾರು ಜನ. ಅದು ಕಷ್ಟ. ಗೊತ್ತಿಲ್ಲ. ಓಕೆ, ಮತ್ತೊಂದು ಕ್ಯೂರಿಯಾಸಿಟಿ ಕ್ವಶನ್ಸ್ ಅಂತಂದರೆ, ಇಲ್ಲಿನ ರಂಗಭೂಮಿಗೂ ಅಲ್ಲಿನ ರಂಗಭೂಮಿಗಿರುವಂಥ ವ್ಯತ್ಯಾಸ. ಫಾರ್ ಎಕ್ಸಾಂಪಲ್, ಈಗ ಆರ್ಟಿಸ್ಟ್ಗಳಿಗೆ ಒಂದು ಬೇಸಿಕ್ ಅಂತಂದರೆ ಮೇಕಪ್ಪಿಂದ ಹಿಡಿದು ಇಲ್ಲಿನ ಮೇಕಪ್ ಆಗಿರ್ಬೋದು, ಹಾವಭಾವಗಳಾಗಿರ್ಬೋದು, ಅಲ್ಲಿಗೆ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಎಲ್ಲನೂ? ಅದು ವ್ಯತ್ಯಾಸ ಇರುತ್ತೆ. ಏನಕ್ಕೆ ಅಂತಂದರೆ ಥಿಯೇಟರ್ ಯಾವತ್ತು ಅದು ಇಂಟರ್ನ್ಯಾಷನಲ್ಲು, ಅದು ಗ್ಲೋಬಲ್ ಅಲ್ಲ, ಅದು ರೀಜನಲ್. ಯಾವಾಗಲೂ ಅದು ಅಲ್ಲಿಯ ರೀಜನ್ನು, ಅಲ್ಲಿಯ ಕಲ್ಚರ್ ಜೊತೆಗೇ ಬ್ಲೆಂಡ್ ಆಗಬೇಕು. ಇಲ್ಲದಿದ್ದರೆ ಅದು ಕನೆಕ್ಟ್ ಆಗೋದಿಲ್ಲ. ಹಾಗಾಗಿ ನಾನು ಥಿಯೇಟ್ರ್ ಕರ್ನಾಟಕದಲ್ಲಿ ಮಾಡ್ತೇನೆ ಅಂತ ಆದರೆ ಅದು ನನ್ನ ಕನ್ನಡದ ಇಲ್ಲಿಯ ಕಲ್ಚರಿನ ಭಾಗ ಆಗಬೇಕು, ಇಲ್ಲಿಯ ಎಕ್ಸ್ಪ್ರೆಷನ್ನಿನ ಭಾಗ ಆಗಬೇಕು. ಅಲ್ಲಿರೋ ಪ್ರತಿ ಎಕ್ಸ್ಪ್ರೆಷನ್ನು, ಪ್ರತಿ ಮೇಕಪ್ಪು ಇಲ್ಲಿಯವ್ರ ಜೊತೆ ಮಾತಾಡಬೇಕು. ಹಾಗೆಯೇ ಜಗತ್ತಿನ ಥಿಯೇಟ್ರಲ್ಲಿ ಆ ಕ್ವಾಲಿಟಿ ಇದೆ. ನೀವು ಜಗತ್ತಿನ ಯಾವುದೇ ದೇಶದಲ್ಲೂ ಹೋದರೂ ಅದು ಅಲ್ಲಿಯ ಕಲ್ಚರಿನ ಭಾಗವಾಗಿ, ಅಲ್ಲಿಯ ಎಕ್ಸ್ಪ್ರೆಷನ್ನಿನ ಭಾಗವಾಗಿಯೇ ಇರುತ್ತೆ ಅದು. ಹಾಗಾಗಿ ದೊಡ್ಡ ಡಿಫ್ರೆನ್ಸ್ ಇದೆ. ಅದಕ್ಕೆ ನಾವು ಯಾವಾಗಲೂ ಸ್ಟಡಿ ಮಾಡೋಕ್ಕೆ ಹೋಗುವಾಗ ಒಂದು ಅವೇರ್ನೆಸ್ ಇರಬೇಕು. ಅಲ್ಲಿಯ ಕಲ್ಚರಿನ ಹಿನ್ನೆಲೆಯಲ್ಲಿ, ಅಲ್ಲಿಯ ಟ್ರೆಡಿಷನ್ ಹಿನ್ನೆಲೆಯಲ್ಲಿ ನಾವು ಥಿಯೇಟ್ರ್ ನೋಡಬೇಕು. ಹಾಗಾಗಿ ನಾವು ಇಡಿಯಾಗಿ ಅಲ್ಲಿ ಕಲ್ತು ತಗೊಂಡು ಬಂದು ಇಲ್ಲಿ ಅಡಾಪ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದು ಮಾಡಬೇಕಾಗಿಲ್ಲ. ಅದು ಏನೂ ಕೊಡೋದಿಲ್ಲ ಇಲ್ಲಿಗೆ. ಅದೊಂದು ಟೆಕ್ನಿಕ್. ಹೌದು, ಅಲ್ಲಿ ಕಲ್ತಿರ್ತೇವೆ, ಅದಕ್ಕೊಂದು ಕೆಪಾಸಿಟಿ ಇದೆ, ಅದಕ್ಕೊಂದು ಬೇರೆ ರೀತಿಯ ಗುಣ ಇದೆ, ಎಕ್ಸ್ಪ್ರೆಷನ್ ಇದೆ, ನಾವು ಕಲಿತೇವೆ. ನಾವು ಇಲ್ಲಿ ಬಂದ ಮೇಲೆ ಅದನ್ನು ಇಲ್ಲಿಯ ಕಲ್ಚರ್ಗೆ ನಾವು ಹೆಂಗೆ ಅಡಾಪ್ಟ್ ಮಾಡೋಕ್ಕಾಗತ್ತೆ? ಅದು ಇಲ್ಲಿಯ ಜನರಿಗೆ, ನಮ್ಮ ಕಲ್ಚರ್ಗೆ, ನಮ್ಮವರಿಗೆ, ನಮ್ಮ ಕಂಡೀಷನ್ಗಳಿಗೆ ಅದು ಮಾತಾಡುತ್ತಾ? ಅದು ಮಾತಾಡಲ್ಲ ಅಂತಂದ್ರೆ ಇಲ್ಲ, ಅದು ಯೂಜ್ಲೆಸ್. ಅದು ಈಗ ನೀವು ಅಲ್ಲೆಲ್ಲ ಕೋರ್ಸ್ ಎಲ್ಲ ಮುಗಿಸಿ ಒಂದಿಷ್ಟು ನಿಮ್ಮದು ಜ್ಞಾನವನ್ನು ಸಂಪಾದನೆ ಮಾಡಿ ಪ್ರತಿಯೊಂದರಲ್ಲೂ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಇಲ್ಲಿಯವರು ನಿಮ್ಮನ್ನು ನೋಡೋ ರೀತಿ ಯಾವ ರೀತಿ ಇದೆ ಈಗ?
ಅಫ್ಕೋರ್ಸ್ ಡಿಫ್ರೆನ್ಸ್ ಇದೆ. ನಾನು ಹೋಗೋಕ್ಕೂ ಮುಂಚೆ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ನಾನು ಆ್ಯಕ್ಟ್ ಮಾಡಬಲ್ಲೆ ಅಂತ. ಇವೊಂದು ನಾನು ನಿನಾಜಮಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿದರು, ನನಗೆ ಅಷ್ಟು ಇದು ಇರಲಿಲ್ಲ. ಆಮೇಲೆ ಅಲ್ಲಿ ಹೋಗಿ ಆಯಿತು 3 ವರ್ಷ ಟ್ರೈನಿಂಗ್ ಆಯಿತು. ಆಮೇಲೆ ನಾನು ಆ್ಯಕ್ಟ್ ಮಾಡ್ತಿದ್ದೇನೆ, ಪರ್ಫಾರ್ಮ್ ಮಾಡ್ತಿದ್ದೇನೆ. ಬಂದ ಮೇಲೆ ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋ ಎಲ್ಲ ಥಿಯೇಟರ್ ಸ್ಕೂಲ್ಗಳಿಗೂ ನಾನು ಕ್ಲಾಸ್ ಮಾಡೋಕ್ಕೆ ಕರೀತಾರೆ. ಸೊ ಆ್ಯಕ್ಟಿಂಗ್ ಕ್ಲಾಸು, ಮೂಮೆಂಟ್ ಕ್ಲಾಸ್ ಮೇಲೆ ವರ್ಕ್ ಮಾಡ್ತೇನೆ. ಮತ್ತು ಈಗ ನಾನು ಸುಮಾರು 15 ವರ್ಷ ಆಯಿತು ನಾನು ಅಲ್ಲಿ ಹೊರಗಡೆ ಹೋಗಿ. ಈ 15 ಇಯರ್ಸಲ್ಲಿ ನಾನು ನನ್ನದೇ ಆದ ಒಂದು ಟೆಕ್ನಿಕನ್ನು, ನನ್ನದೇ ಆದ ಒಂದು ಫಾರ್ಮನ್ನು ಡೆವಲಪ್ ಮಾಡಿರೋದರಿಂದ ಈ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ನನ್ನ ಬಗ್ಗೆ, ನನ್ನ ವರ್ಕ್ ಬಗ್ಗೆ ಮಾತಾಡ್ತಾರೆ. ಶಕೀಲ್ ಅವರ ವರ್ಕ್ ಅಂದರೆ ಹೀಗಿರುತ್ತೆ, ಯುನಿಕ್ ಆಗಿ ಈ ವರ್ಕ್ ಬೇರೆ ಥರ ಇದೆ ಮಾತಾಡ್ತಾರೆ. ಎಸ್, ಆ ಥರ ಆಚೆಗೆ ಗೊತ್ತಿಲ್ಲ. ಅದು ಕಲ್ಚರಲ್ ಪಾಲಿಟಿಕ್ಸ್ ಇಸ್ ವೆರಿ ಹಾರ್ಡ್ ಟು ಡಿಫೈನ್. ಕಲ್ಚರಲ್ ಪಾಲಿಟಿಕ್ಸ್ ಅನ್ನೋದಿದೆ ಅಲ್ಲ, ಎಲ್ಲ ಮೇಲ್ಗಡೆ ಚೆನ್ನಾಗಿ ಕಾಣುತ್ತೆ ಅದು. ಸೊ ಯು ಆರ್ ಸೆಲಿಬ್ರೇಟೆಡ್, ಯು ಆರ್ ನೀವು ಅದ್ಭುತವಾಗಿ ಕೆಲಸ ಮಾಡ್ತೀರಿ. ಅಂಡರ್ನೀತಲ್ಲಿ ಯು ಆರ್ ಇಗ್ನೋರೆಂಟ್. ನಿಮಗೆ ಇಗ್ನೋರ್ ಮಾಡ್ತಾನೇ ಇರ್ತಾರೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ ಅದು. ಆ ವರ್ಕನ್ನು ಇಗ್ನೋರ್ ಮಾಡ್ತಾನೇ ಇರ್ತಾರೆ. ಅದು ಇಂಡಿಯನ್ ಕಲ್ಚರಲ್ಲಿ ಬಹಳ ಒಳಗಡೆ ಹಾಸುವಕ್ಕಾಗಿದೆ. ಅದು ಇಟ್ಸ್ ವೆರಿ ಡೇಂಜರಸ್ ಡೆವಲಪ್ಮೆಂಟ್ ನಮ್ಮಲ್ಲಿ. ಅದು ಇಲ್ಲಿ ಈ ಇಂಡಿಯಾದಲ್ಲಿ ನಿಮ್ಗಾಗಿರುವಂಥದ್ದು ಏನಾದರೂ ಒಂದು ಒಳ್ಳೆ ಇದು ಅನುಭವ ಅಥವಾ ಒಂದು ಕೆಟ್ಟ ಅನುಭವ ಆಬ್ವಿಯಸ್ಲಿ ಆಗೇ ಇರುತ್ತೆ, ಅದು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾದರೆ? ಒಳ್ಳೆಯ ಅನುಭವ, ಐ ಮೀನ್ ಎವ್ರಿ ಎಕ್ಸ್ಪೀರಿಯನ್ಸ್ ಈಸ್ ಅ ಸ್ಟೇಜ್ ಆಫ್ ಲರ್ನಿಂಗ್ ನನಗೆ. ಹಾಗಾಗಿ ಎಲ್ಲದೂ ಒಳ್ಳೆಯದೇ. ಯಾಕೆಂದ್ರೆ ನಾನು ಹೋಗಿದ್ದು ನೋಡಿ, ನಾನು ಯಾವುದೋ ಒಂದು ಊರಲ್ಲಿ ತುಂಬ ಇಂಟೀರಿಯರ್ ಆಗಿರೋ ಒಂದು ಇದರಲ್ಲಿ ಹುಟ್ಟಿ ಬೆಳೆದು ಅಲ್ಲಿಂದ ನಾನು ಇಲ್ಲಿವರೆಗೂ ಹೋಗಿ ಇಷ್ಟೆಲ್ಲ ಈಗ ಮಾಡ್ತಿದ್ದೇನೆ ಅಂದರೆ ಎಲ್ಲವೂ ನನಗೆ ಸ್ಟೆಪ್ಸ್, ಅದು ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಕೂಡ. ಮತ್ತು ತುಂಬ ಒಳ್ಳೆಯ ಜನ ಇದ್ದಾರೆ. ಆ ಟೈಮ್ಗೆ ಬರ್ತಾರೆ, ಅವರು ನಿಮಗೆ ಸಿಗ್ತಾರೆ. ನಾನು ಸಿಂಗಾಪುರಲ್ಲಿದ್ದಾಗ ವಿದ್ಯಾಮೂರ್ತಿ ಅಂತ ಒಬ್ಬರು ಇದ್ದರು. ಅವರು ಅಲ್ಲಿಯ ನ್ಯಾಷನಲ್ ಮ್ಯೂಸಿಯಂ ಕ್ಯೂರೇಟರ್ ಏನೋ ಆಗಿದ್ದರು. ಅವರು ಇಲ್ಲಿ ಯಾರೋ ನನಗೆ ಪರಿಚಯ ಮಾಡಿಕೊಟ್ರು. ಅವರು ಆ ಅಮ್ಮ ಪ್ರತಿ ಸಂಡೇ ನನಗೆ ಫೋನ್ ಮಾಡ್ತಾಯಿದ್ರು. ಅಲ್ಲಿ ಲಿಟಲ್ ಇಂಡಿಯಾ ಅಂತ ಒಂದು ಸಣ್ಣ ಜಾಗ ಇದೆ ಸಿಂಗಾಪುರಲ್ಲಿ. ಅಲ್ಲಿ ಕರೆದ್ರೆ ಅಲ್ಲಿ ರೆಸ್ಟೋರೆಂಟ್ ಕರ್ಕೊಂಡೋಗಿ ಊಟ ಮಾಡಿಸೋದು ಅಷ್ಟೇ ಅಲ್ಲದೆ ನಾನು ಇಡೀ ವಾರಕ್ಕೆ ಬೇಕಾಗಿರೋ ದಿನಸಿನ ತೊಗೊಂಡು ಇಟ್ಟಿರ್ತಿದ್ರು ಅವರು ಪ್ರತಿ ವಾರ. ಅಂಥವ್ರು ನನಗೆ ಇಲ್ಲಿ UK ಇದ್ದರು, ನನ್ನ ಜೊತೆ ಇರೋ ಕ್ಲಾಸ್ಮೇಟ್ಸು ಇದ್ದರು. ಹಾಗಾಗಿ ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಒಳ್ಳೆಯ ಅನುಭವಗಳೇ. ಆದರೆ ಕೆಟ್ಟದು ಅಂತ ಆ ಥರ ಏನಿಲ್ಲ ನನಗೆ. ಒಂದು ಅದೇ ಆ ಸ್ಕೂಲು, ನಾವು ಎಷ್ಟೇ ಟ್ರೈ ಮಾಡಿದ್ರೂ ಸಹಿತ ನಾನು ಅಲ್ಲಿ ಹೋಗಿ ಇಡೀ ಮಕ್ಕಳನ್ನು ನನ್ನ ಸ್ಕೂಲ್ ಕಳಿಸಿ ರಾತ್ರಿ ಅಲ್ಲ ಅವ್ರಿಗೆ ಕ್ಲಾಸ್ ಮಾಡಿ ಇದು ಮಾಡುವಾಗ ಕೂಡ ಕೊನೆಗೆ ಅಲಿಗೇಷನ್ ಬಂದಿದ್ದು ನಾನು ಮಕ್ಕಳನ್ನು ಹಿಂದೂ ಮುಸ್ಲಿಂ ಆಧಾರದ ಮೇಲೆ ನಾನು ಬೈಫರ್ಕೆಟ್ ಮಾಡ್ತೀನಿ ಅನ್ನೋ ಅಲಿಗೇಷನ್ ಆಗಿದೆ ಅಷ್ಟೇ ಅಲ್ಲದೆ ಸ್ಕೂಲ್ ನನ್ನ ವತಿಯಿಂದ ಬೀಗ ಹಾಕ್ಸಿದ್ರು ಅವರು. ಒಂದು ಅದು ಅಂತ ಆದರೆ ಎರಡನೇದ್ದು ಇಲ್ಲಿ ಅದೇ ಆಗಲೇ ಹೇಳಿದೆ ನಾನು, ನಿಮಗೆ ಹೇಗೆ ನೋಡ್ತಾರೆ ಧರ್ಮದ ಆಧಾರದ ಮೇಲೆ. ನೀವು ಹೇಳಲ್ಲ ಯಾರು ಹಾಗೆ ನಿಮಗೆ ಧರ್ಮದ ಆಧಾರದ ಮೇಲೆ ಅಥವಾ ಜಾತಿ ಆಧಾರದ ಮೇಲೆ ನಿಮಗೆ ಹೀಗೆ ನೋಡ್ತಿದ್ದೇವೆ ಅಂತ ಹೇಳೋದಿಲ್ಲ. ಬಟ್ ಅಂಡರ್ನೀತ್ ಲೇಟರ್ ಯು ರಿಯಲೈಸ್ ಮೇ ಬಿ ಆ ರೀಸನ್ ಇಲ್ಲದೆ ಇದ್ದರೆ ಬೇರೆ ಯಾವ ರೀಸನ್ಗಳಿದ್ದಾವೆ ಗೊತ್ತಾಗೋದಿಲ್ಲ. ನೋಡಿ, ಭಾಳ ವಿಚಿತ್ರ ಅದು. ನಿಮಗೆ ಡೈರೆಕ್ಟಾಗಿ ಕ್ವಶನ್ ಮಾಡ್ಬೋದು ಅಥವಾ ನಿಮಗೆ ನೇರವಾಗಿ ನೀನು ಮಾಡ್ತಿರೋ ವರ್ಕ್ ಸರಿಯಿಲ್ಲ ಅಂತ ಹೇಳಿಬಿಡ್ಬೋದು. ಆದರೆ ಅವಾಯ್ಡ್ ಮಾಡೋದಿದೆ ಅಲ್ಲ, ದ್ಯಾಟ್ಸ್ ಹೌ ದೆ ಕಮ್ ಅಪ್ ವಿತ್ ದ ಸೊಲ್ಯೂಷನ್. ಸುಮಾರು ಜನರಿಗೆ ನೀವು ತಳ ಸಮುದಾಯದಿಂದ ಬಂದಿದ್ದರೆ ಈ ದೇಶದಲ್ಲಿ, ನೀವು ಅಲ್ಪಸಂಖ್ಯಾತರಾಗಿ ಬಂದಿದ್ದರೆ ನಿಮ್ಮ ವರ್ಕನ್ನು ನಿಮ್ಮನ್ನು ಬಹಳ ಚಂದ ಅವಾಯ್ಡ್ ಮಾಡಿಬಿಡ್ತಾರೆ. ಅದ್ರ ಬಗ್ಗೆ ಡಿಸ್ಕಷನ್ ಆಗದೇ ಇದ್ದರೆ ಸೊ ಅಫ್ಕೋರ್ಸ್ ಯು ಆರ್ ಗಾನ್. ನೀವು ಎಷ್ಟೇ ಎಫರ್ಟ್ ಹಾಕಿದ್ರೂ, ನೀವು ಎಷ್ಟೇ ಏನೇ ಮಾಡಿದ್ರೂ ಅದು ಕೆಟ್ಟದಾಗಿದೆ ಅಂತ ಆದರೂ ಅದು ಡಿಸ್ಕಷನ್ ಆಗಬೇಕಲ್ಲ, ಆಗೋದಿಲ್ಲ. ಭಾರಿ ಸಮಸ್ಯೆ ಇದೆ. ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ನನ್ನ ಫ್ರೆಂಡ್ಗಳ ಜೊತೆ ಮಾತಾಡುವಾಗ ನಾವು ಮಾತಾಡ್ತಿರ್ತೇವೆ. ಇದಕ್ಕೆ ಬಹುಶಃ ರೀಸನ್ ನಾವು ಪ್ರೂಫ್ ಕೊಡೋಕ್ಕಾಗೋದಿಲ್ಲ. ಈಗ ಒಂದು ನಾಟಕ ಮಾಡ್ತೇವೆ ನಾವು, ಆ ನಾಟಕ ಟೂರ್ ಆಗುತ್ತೆ, ಎಷ್ಟೋ ಶೋಸ್ಗಳಾಗುತ್ತೆ, ಅದ್ರ ಬಗ್ಗೆ ಕ್ರಿಟಿಕ್ಸ್ ಬರ್ತಿರುತ್ತೆ, ಪೇಪರಲ್ಲಿ ಬರ್ತಿರುತ್ತೆ, ಅಲ್ಲಿ ಇಲ್ಲಿ ನ್ಯೂಸ್ ಬರ್ತಿರುತ್ತೆ. ಇತ್ತೀಚೆಗೆ ನಾವು ನಿರ್ದಿಗಂತದಲ್ಲಿ, ಪ್ರಕಾಶ್ ರಾಯ್ ಅವರ ಸಂಸ್ಥೆ ನಿರ್ದಿಗಂತದಲ್ಲಿ ನಾನು ವರ್ಕ್ ಮಾಡ್ತಾ ಒಂದು ನಾಟಕ ಮಾಡಿದ್ವಿ, ತಿಂಡಿಗೆ ಬಂದ ತುಂಡೆರಾಯ ಅಂತೇಳಿ. ಅದು ಬ್ರೆಕ್ಟನ ದ ರೆಸಿಸ್ಟಬಲ್ ರೈಸ್ ಆಫ್ ಆರ್ಥ್ರೋವಿ ಅನ್ನೋ ನಾಟಕ. ಅದನ್ನು ನಾನು ಉತ್ತರ ಕರ್ನಾಟಕದ ಹುಡುಗರಿಗೆ ಒಂದು 10 ಜನರನ್ನು ಅಲ್ಲಿಂದ ಕರ್ಕೊಂಡ್ಬಂದು ಒಂದು 3 ತಿಂಗಳು ಟ್ರೈನ್ ಮಾಡಿ ನಾಟಕ ಕಟ್ಟಿ ಇಡೀ ಸ್ಕ್ರಿಪ್ಟನ್ನು ನಾವೇ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅಡಾಪ್ಟ್ ಮಾಡಿ ಇಡೀ ನಾಟಕವನ್ನೇ ಇಲ್ಲಿಯ ಕರ್ನಾಟಕದ ನಾಟಕ ಅನ್ನೋ ರೀತಿಯಲ್ಲಿ ಕಟ್ಟಿದ್ದೀವಿ ನಾವು. ಅದು ಟೂರ್ ಮಾಡ್ತಾ 4 ತಿಂಗಳು ಟೂರ್ ಮಾಡಿ ಅವರು 60 ಶೋಸ್ ಮಾಡಿದರು. ಇಡೀ ಕರ್ನಾಟಕದಲ್ಲಿ ಟೂರ್ ಆಗ್ತಾ
ಇಲ್ಲಿವರೆಗೂ ಒಂದೇ ಒಂದು ನ್ಯೂಸ್ ಪೇಪರ್ಲಿ ಅದರ ಬಗ್ಗೆ ಒಂದು ಕ್ರಿಟಿಕ್ ಬಂದಿಲ್ಲ, ಒಂದು ವಿಶ್ಲೇಷಣೆ ಬರಲಿಲ್ಲ. ಹೀಗೆ ಆಗ್ತಿದೆ ಅಂತ ಕೂಡ ಬರಲಿಲ್ಲ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮೊಟ್ಟ ಮೊದಲನೇ ಬಾರಿ ಬ್ರೆಕ್ಟ್ ಬರ್ತಿರೋದು. ಇಟ್ಸ್ ವೆರಿ ಸಿಂಪಲ್, ವಿ ಜಸ್ಟ್ ಅವಾಯ್ಡ್, ಇಗ್ನೋರ್, ದ್ಯಾಟ್ಸ್ ಇಟ್. ಅದು ಕೆಲವೊಮ್ಮೆ ಅನಿಸ್ಬಿಡುತ್ತೆ, ಎಷ್ಟು ಮಾಡಿದ್ರೂ ಎಲ್ಲಿಗೂ ಹೋಗಲ್ಲ ಕೆಲವೊಮ್ಮೆ. ಆಮೇಲೆ ಮತ್ತೆ ಅನಿಸ್ಬಿಡುತ್ತೆ, ಹೌದಲ್ಲ, ನಾವು ಆ ಕ್ರಿಟಿಕ್ಗೋಸ್ಕರ ಅಲ್ವಲ್ಲ ಕೆಲಸ ಮಾಡ್ತಿರೋದು. ನಮಗೆ ಥಿಯೇಟ್ರ್ ಇಸ್ ಅ ಲೈವ್, ಅದು ಜನರ ಜೊತೆ ಮಾಡೋ ಸಂಭಾಷಣೆ. ನಾನು ಮಾಡಿರುವ ನಾಟಕ ಅದು ನೋಡುವ ಆಡಿಯನ್ಸ್ ಜೊತೆ ಮಾತಾಡ್ತಿದ್ದೆ, ಅದು ಸಿಕ್ಕಾಗಿದೆ ಅವರಿಗೆ, ಮುಗೀತಲ್ಲ. ನಾನು ಯಾಕೆ ಇನ್ನೊಬ್ಬರ ಅಪ್ರೂವಲ್ ಬಗ್ಗೆ ಕಾಯಬೇಕು? ಸೊ ಇತ್ತೀಚೆಗೆ ನನಗನ್ನಿಸಿದೆ, ನಾನು ಯಾರ ಅಪ್ರೂವಲ್ಗೂ ಕಾಯೋದಿಲ್ಲ. ಈಗ ನಾನು ವೇಟ್ ಮಾಡೋದಿಲ್ಲ. ಅವರು ಓಕೆ ನಿಮ್ಮ ಆರ್ಟ್ ಹಿಂಗಿದೆ, ಇದನ್ನು ವಿಶ್ಲೇಷಣೆ ಅವರು ಮಾಡಬೇಕು, ಅವರು ಒಪ್ಕೋಬೇಕು. ಯಾರಿಗೂ ಒಪ್ಸೋ ಅವಶ್ಯಕತೆನೇ ಇಲ್ಲ ಅಂತ ಅನ್ನಿಸ್ತಿದೆ ನನಗೀಗ. ಆ ನಾಟಕವನ್ನು ನೋಡಿದ ಜನ ಒಪ್ಕೊಂಡ್ರೆ ಸಾಕು, ಆಯಿತು ಅಷ್ಟೇ. ಈಗ ನಾವು ಇಲ್ಲ, ಅದು ಏನು ಆಗಿದೆ, ಒಂದು ಡೆಫಿನೇಷನ್ ಹಾಕಿ ಅದಕ್ಕೆ ಡಿಫೈನ್ ಮಾಡಿಬಿಟ್ಟಿದ್ದಾರೆ. ಆ ನಾಟಕ ಅಥವಾ ಯಾವುದೇ ಒಂದು ಆರ್ಟ್ ಅಂದರೆ ಹಿಂಗಿರಬೇಕು, ಅದಕ್ಕಿರೋ ರೂಲ್ಸ್ ಅಂದರೆ ಹಿಂಗಿರಬೇಕು. ಆ ರೂಲ್ಸ್ ಎಲ್ಲ ಯಾರು ಡಿಫೈನ್ ಮಾಡ್ತಾರೆ ಹೇಳಿ? ಸಾವಿರಾರು ವರ್ಷಗಳಿಂದ ನೋಡ್ತಾ ಬಂದರೆ ನೀವು ಡಿಫೈನ್ ಮಾಡಿರೋರು ಯಾರು ಅಂತ ಗೊತ್ತಾಗುತ್ತೆ. ಯಾವುದು ಸುಪೀರಿಯರು ಅಥವಾ ಯಾವುದು ಆರ್ಟು, ಯಾವುದು ಆರ್ಟ್ ಅಲ್ಲ ಅಂತ ಡಿಫೈನ್ ಮಾಡಿದ್ದಿದೆ ಅಲ್ಲ, ಅದು ತುಂಬ ಕ್ಲಾಸಿಫೈಡ್ ಆಗಿರೋ ಕ್ಲಾಸಲ್ಲಿ ಡಿವೈಡ್ ಮಾಡಿರೋದು ಅದು. ಹಾಗಾಗಿ ನಿಮಗೆ ಕೆಲವೊಂದು ಫಾರ್ಮ್ಸ್ಗಳು, ಕೆಲವೊಂದು ಆರ್ಟ್ಗಳು ಅವು ಆರ್ಟಾಗಿ ಕನ್ಸಿಡರೇ ಮಾಡೋದಿಲ್ಲ. ಯಾಕೆಂದರೆ ಅವು ಬಂದಿರೋ ಸಮುದಾಯ, ಯಾವ ಸಮುದಾಯದಿಂದ ಬಂದಿರ್ತದೆ, ಅದು ಏನು ಮಾತಾಡ್ತಿರುತ್ತೆ, ಅದು ಆರ್ಟಾಗಿ ಕನ್ಸಿಡರ್ ಆಗೋದಿಲ್ಲ ಇವರ ಅರ್ಥದಲ್ಲಿ. ಹಾಗಾಗಿ ನಮಗೆ ಅವರ ಸ್ಟ್ಯಾಂಡರ್ಡ್ ಮೀಟ್ ಮಾಡೋದೇ ಆಗಲಿ ಅಥವಾ ಅವರ ಡೆಫಿನಿಷನನ್ನು ನಾವು ಪ್ರೂವ್ ಮಾಡೋದೇ ಆಗಲಿ ಮಾಡೋಕ್ಕೆ ಹೋಗಲೇಬಾರ್ದು. ನಮಗೆ ನಮ್ಮದೇ ಆದ ಎಕ್ಸ್ಪ್ರೆಷನ್ ಕಂಡುಕೊಳ್ಬೇಕು, ಅದನ್ನು ನಮ್ಮ ದಾರಿಯಲ್ಲಿ ನಾವೇ ಮಾಡ್ತಾ ಹೋಗಬೇಕು. ನಾವು ಅವ್ರ ಥರ ಪ್ರೂವ್ ಮಾಡೋಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ನನಗೆ. ಸಿಂಪಲ್ ಆಗಿ ಅಷ್ಟೇ. ಈಗ ಕೆಲವೊಂದಿಷ್ಟು ನಾವು ಭಾರತದಲ್ಲಿರುವಂಥ ಒಂದಿಷ್ಟು ರಂಗಶಾಲೆಗಳು ಅಂತಾರಾಷ್ಟ್ರೀಯ ರಂಗಶಾಲೆಗಳಿಂದ ಏನಾದರೂ ಕಲಿಬಹುದು ಅಥವಾ ಏನಾದರೂ ಅಲ್ಲಿಂದ ನಾವೇನಾದರೂ ಅಡಾಪ್ಟ್ ಮಾಡ್ಕೊಳ್ಬಹುದು ಅಂತಂದರೆ ಏನೇನೆಲ್ಲ ಮಾಡ್ಕೊಳ್ಬೋದು? ಎಲ್ಲವೂ ಇದೆ. ಯಾಕೆಂದರೆ ಆ್ಯಕ್ಚುಲಿ ಆ ಸ್ಕೂಲ್ಗಳು ಇಂಡಿಯನ್ ಮೆಥಡಿಂದ ಅಥವಾ ಭಾರತದಲ್ಲಿ ನಡೆಯುವ ರಂಗಶಾಲೆಗಳಿಂದ ಅಥವಾ ಇಲ್ಲಿಯ ರಂಗಶಾಲೆಗಳು ಹೊರಗಡೆಯಿಂದ ಕೊಡಕೊಳ್ಳೋದು ಆಗಬೇಕು. ಅದು ಯಾವತ್ತು ತುಂಬ ಉದಾಹರಣೆಗೆ ನಾನು ಜಗತ್ತಿನ ಬೇರೆ ಬೇರೆ ಎಲ್ಲ ರಂಗಶಾಲೆಗಳ ಬಗ್ಗೆ ಮಾತಾಡಲ್ಲ, ಯಾಕೆಂದರೆ ನನಗೆ ಗೊತ್ತಿಲ್ಲ. ನಾನು ಹೋಗಿರುವ, ನಾನು ನೋಡಿರುವ ಸ್ಕೂಲ್ಗಳು ನೋಡಿದ್ರೆ ಅಲ್ಲಿ ಕ್ರಾಫ್ಟ್ ಬಗ್ಗೆ ತುಂಬಾ ಬೆಲೆ ಕೊಡ್ತಾರೆ. ಕ್ರಾಫ್ಟ್ ಇದೆಯಲ್ಲ, ನಾವು ಕ್ರಾಫ್ಟ್ ಡೆವಲಪ್ ಆಗಬೇಕು. ನೋಡಿ, ಒಬ್ಬ ಎಂಜಿನಿಯರ್ಗೆ ಅಥವಾ ಒಬ್ಬ ಮಡಿಕೆ ಮಾಡೋನಿಗೆ ಆ ಕ್ರಾಫ್ಟ್ ಬರಬೇಕು ಮೊದಲು, ಆಮೇಲೆ ಅವ್ನು ಮಡಿಕೆ ಮಾಡ್ತಾನೆ. ಅವನು ಒಬ್ಬ ಡಾಕ್ಟ್ರಿಗೆ 5 ವರ್ಷ ಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಬೇಕು, ಅವ್ನು ಪ್ರಾಕ್ಟೀಸ್ ಆಗಿ ಆದಮೇಲೆ ಅವನಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗೋದು. ಆದರೆ ಆ್ಯಕ್ಟ್ರ್ಗಳಿಗೆ ಇದು ಬೇಕಾಗಿಲ್ಲ, ಯಾವನು ಬೇಕಾದ್ರೆ ಆ್ಯಕ್ಟ್ರ್ ಆಗಿಬಿಡ್ಬೋದು ಅನ್ನೋ ಆ ಬಿಲೀಫೇ ಇದೆಯಲ್ಲ, ಅದು ದೊಡ್ಡ ಸಮಸ್ಯಾತ್ಮಕವಾಗಿದ್ದದು. ಹೊರಗಡೆ ಹಾಗೆಲ್ಲ ಆಗೋದಿಲ್ಲ. ಹೊರಗಡೆ ಆ ಕ್ರಾಫ್ಟ್ ಡೆವಲಪ್ ಆಗಲೇಬೇಕು. ಅದು ಹೀಗಾಗಿ ಲಾಂಗ್ ಪ್ರೊಸೆಸ್ ಇದೆ ಅದಕ್ಕೆ. ಅದು ಬೇರೆ ಬೇರೆ ರೀತಿಯ ಸ್ಕೂಲ್ಗಳಲ್ಲೂ ಆಗುತ್ತೆ ಅಥವಾ ನಾವು ಅವ್ರ ಎಕ್ಸ್ಪೀರಿಯೆನ್ಸಿಂದನೂ ಆಗ್ತಿರುತ್ತೆ ಅದು ಕ್ರಾಫ್ಟು. ನಮ್ಮಲ್ಲಿ ಕ್ರಾಫ್ಟ್ ಡೆವಲಪ್ಮೆಂಟ್ ಬಗ್ಗೆ ಅಷ್ಟೊಂದು ಇದು ಇಲ್ಲ, ಯಾವುದೇ ಥಿಯೇಟರ್ ಸ್ಕೂಲ್ ಆದರೂ. ಯಾಕೆಂದರೆ ಒಂದು ಟೈಮ್ ಇದೂ ಇರ್ಬೋದು. ಇಲ್ಲಿ ಎಲ್ಲ 1 ವರ್ಷದ ಕೋರ್ಸ್ಗಳಿದ್ದಾವೆ, ಡೆಲ್ಲಿಯಲ್ಲಿ 3 ವರ್ಷದ ಕೋರ್ಸ್ ಇದೆ. ಆದರೂ ಪರ್ಟಿಕ್ಯುಲರ್ ಆಗಿ ಒಬ್ಬರು ತಮ್ಮದೇ ಆದ ದಾರಿ ಹುಡ್ಕೊಂಡು ಆ ದಾರಿ ಕೊಂಡ್ಕೊಂಡು ಇದು ಇಲ್ಲ. ಹಾಗಾಗಿ ಇದು ಇದೆಲ್ಲ ಅದನ್ನು ಅವರು ತಗೊಳ್ಬೇಕು, ನಾವು ಅಡಾಪ್ಟ್ ಮಾಡ್ಕೋಬೇಕು. ಆ ಸೀರಿಯಸ್ನೆಸ್ಸು, ಕ್ರಾಫ್ಟ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು. ಮತ್ತು ಹೊರಗಿನ ಸ್ಕೂಲ್ಗಳು ಇದಕ್ಕೆ ಟ್ರೆಡಿಷ್ನಲ್ ಮೆಥಡ್ ಬೇಕು. ಇಂಡಿಯಾದಲ್ಲಿ ತುಂಬ ಟ್ರೆಡಿಷ್ನಲ್ ಆಗಿರುವ ಟ್ರೈನಿಂಗ್ಸ್ಗಳಿದೆ, ಅಂದರೆ ಏಷ್ಯಾದಲ್ಲಿ ಎಲ್ಲ ಕಡೆ ಇದೆ. ಅದು ನಮ್ಮ ಕಾಂಟೆಂಪ್ರರಿ ಥಿಯೇಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಟ್ರೈನಿಂಗು. ಅದು ಈ ಕೊಡುಕೊಳ್ಳುವಿಕೆ ಆಗಬೇಕೇನೋ ಅಂತ ಅನಿಸುತ್ತೆ ನನಗೆ. ಈಗ ಯಾರಾದರೂ ನಾನು ರಂಗಭೂಮಿಗೆ ಬರ್ತೆ ಅಂತ ಇಂಟ್ರೆಸ್ಟ್ ಇರೋರಿಗೆ, ಯುವಕರಿಗೆ ನಿಮ್ಮ ಗೈಡ್ಲೈನ್ಸ್ ಏನು, ನಿಮ್ಮ ಸಲಹೆಗಳೇನು? ಅಲ್ಲ ನೋಡಿ, ನೀವು ಆಲ್ರೆಡಿ ಫಸ್ಟೇ ಕ್ವಶನ್ ಕೇಳಿದಿರಿ, ಸರ್ವೈವಲ್ ಕ್ವಶನ್ ಇದೆಯಲ್ಲ, ಅದು ಆಗ ನಮಗೆ ಆ ಒಂದು ಹುಚ್ಚಿತ್ತು. ನಮಗಿಂತ ಹಿಂದಿದ್ದವ್ರಿಗಂತೂ ಅದಕ್ಕೆ ಜಾಸ್ತಿ ಹುಚ್ಚಿತ್ತು. ಅದು ನನಗೆ ಗೊತ್ತಿದೆ. ನಾವು ಜಸ್ಟ್ ಥಿಯೇಟ್ರ್ ಶುರು ಮಾಡುವಾಗ ಅವರು ಕೆಲಸ ಮಾಡ್ತಾ ಇರೋರು ಟೀಮ್ ಕಟ್ಕೊಂಡು ಬಸ್ಗಳಿಗೆ ಹತ್ತಿ ಇಡೀ ಲಗೇಜು ಸೆಟ್ ಎಲ್ಲ ತಮ್ಮ ತಲೆ ಮೇಲೆ ಹತ್ಕೊಂಡು ಬಸ್ಗಳು ಹತ್ತಿ ಊರಿಂದ ಊರಿಗೆ ಟ್ರಾವೆಲ್ ಮಾಡಿ ಕೆಲಸ ಮಾಡಿದ ಮೇಲೂ ಸಹಿತ ಅವರ ಎಂಥೂಸಿಯಾಸಮ್ ಇತ್ತಲ್ಲ, ಅದನ್ನು ಯಾವತ್ತೂ ಮ್ಯಾಚ್ ಮಾಡೋಕ್ಕಾಗಿಲ್ಲ ನಮಗೆ. ಈಗ ನಾವು ಮಾಡ್ತಿರೋದನ್ನು ನೆಕ್ಸ್ಟ್ ಇದ್ದವ್ರಿಗೆ ಮಾಡೋಕ್ಕಾಗ್ತಿಲ್ಲ, ಅದು ಆಗೋದಿಲ್ಲ. ಮತ್ತು ಥಿಯೇಟರು ನಿಮಗೆ ಒಂದು ಲೈಫ್ ಕೊಟ್ಟು ಬಿಡುತ್ತೆ, ನನಗೆ ಗೊತ್ತಿಲ್ಲ. ಅಂದರೆ ನೀವು ಸರ್ವೈವ್ ಆಗಿಬಿಡ್ತೀರಿ, ಕಷ್ಟಗಳಂತೂ ಇದ್ದೇ ಇದೆ. ಆದರೆ ಅದರ ಆಚೆಗೂ ಇದು ಬೇರೆ ಎಲ್ಲ ಕೆಲಸಗಳಿಗಿಂತ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಕೇಳುತ್ತೆ, ಬದ್ಧತೆ ಕೇಳುತ್ತೆ. ಇಲ್ಲದಿದ್ದರೆ ನೋಡಿ, ಥಿಯೇಟ್ರ್ ನನಗನ್ನಿಸಿದ್ದು ಅದು ಪ್ರತಿಯೊಬ್ಬರ ಇಂಡಿವಿಜುವಲ್ ಎಕ್ಸ್ಪ್ರೆಷನ್. ಅದು ನನಗೆ ನನ್ನದೇ ಆದ ಒಂದು ಎಕ್ಸ್ಪ್ರೆಷನ್ ಕಂಡ್ಕೋಬೇಕು.
ನಾನು ಯಾಕೆ ಥಿಯೇಟ್ರ್ ಮಾಡ್ತೇನೆ ಮತ್ತು ಅದನ್ನು ಹೇಗೆ ಮಾಡ್ತೇನೆ ಅನ್ನೋದು ನನ್ನ ಪರ್ಸ್ನಲ್ ಎಕ್ಸ್ಪ್ರೆಷನ್. ಅದು ನೀವು ಆ ಪರ್ಸ್ನಲ್ ಎಕ್ಸ್ಪ್ರೆಷನ್ನ ಕಂಡುಕೊಳ್ಬೇಕು ಅಂತಂದರೆ ನಿಮಗೆ ಟೈಮ್ ಬೇಕು, ನೀವು ಕಳಿಬೇಕಾಗತ್ತೆ ಒಂದು 8-10 ವರ್ಷ. ನಿಮಗೆ ಈಗ ಬರ್ತಿರೋರಿಗೆ ಆ ಕಮಿಟ್ಮೆಂಟೇ ಇಲ್ವಲ್ಲ. ಈಗ ಯಾವುದೋ ಒಂದು ನಾಟಕದಲ್ಲಿ ಭಾಗಿಯಾಗಬೇಕು, ಅದೊಂದು ಸ್ಟೆಪ್ಪಾಗಿ ಬಳಸ್ಕೋಬೇಕು. ನಾವು ಮುಂದೆ ನೀವು ಟಿ ವಿನೋ ಫಿಲಮ್ ಅವರ ಪರ್ಸ್ನಲ್ ಚಾಯ್ಸು, ಅದು ಈಗ ಮಾಡಬಾರ್ದು ಅಂತಲ್ಲ. ಆದರೆ ಇದನ್ನು ಯಾವುದೋ ಒಂದು ಸ್ಟೆಪ್ಪಾಗಿ ಬಳಸ್ಕೊಳ್ತೀನಿ ಅಂದರೆ ಅದು ನಿಮಗೆ ಸ್ಟೆಪ್ಪೂ ಆಗೋದಿಲ್ಲ, ಅಲ್ಲಿಂದ ಮುಂದಕ್ಕೂ ನೀವು ಎಲ್ಲೂ ಹೋಗೋದಿಲ್ಲ. ಒಂದು ಎರಡನೇದು, ನೀವು ಬರ್ತೇನೆ ಇವ್ರ ಜೊತೆ ಒಂದು ನಾಟಕ ಮಾಡೋದು ಥಿಯೇಟ್ರ್ ಅಲ್ಲ, ಭಾಳ ಇಂಪಾರ್ಟೆಂಟು ನಮಗೆ. ಮತ್ತು ಈಗ ಬರ್ತಿರೋರಿಗೆ ಸುಮಾರು ನೀವು ನೋಡ್ಬೋದು, ದೇ ಆರ್ ನಾಟ್ ಅವೇರ್ ಆಫ್ ದ ಪೊಲಿಟಿಕಲ್ ಕಂಡೀಷನ್ಸ್ ವೇರ್ ಅವರು ಇರುವ ಜಾಗದ, ಅವರ ರಾಜ್ಯದ, ಅವರ ಊರಿನ, ಅವರ ಮನೆಯ, ಅವರ ದೇಶದ ನಿಮಗೆ ಪೊಲಿಟಿಕಲ್ ಕಂಡೀಷನ್ ಸದ್ಯದ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ ಅಂತಂದರೆ, ನಿಮಗೆ ಸೋಷಿಯಲ್ ಕನ್ಸರ್ನ್ ಗೊತ್ತಿಲ್ಲ ಅಂತಂದರೆ, ಆ್ಯಕ್ಚುಲಿ ನಿಮಗೆ ಆ ರೂಟೆಡ್ ಸಮಸ್ಯೆ ಏನು ಅನ್ನೋದು ಗೊತ್ತಿಲ್ಲ ಅಂತಂದರೆ ನಿಮಗೆ ಥಿಯೇಟ್ರ್ ಅಂತ ಅನ್ನೋದು ವರ್ಕ್ ಆಗೋದಿಲ್ಲ. ಅದು ಸುಮ್ಮನೆ ನಿಮಗೆ ಎಂಟರ್ಟೈನ್ಮೆಂಟ್ ಆಗಿ ಸಿಕ್ಕಾಪಟ್ಟೆ ಮಾಧ್ಯಮಗಳಿದ್ದಾವೆ ಎಂಟರ್ಟೈನ್ಮೆಂಟ್ ಆಗಿರೋಕ್ಕೆ, ಆರಾಮಾಗಿ ಮಾಡ್ಕೊಂಡಿರ್ಬೋದು. ಥಿಯೇಟ್ರ್ ಇರೋದೇನೆ ಆ ಗ್ರಾಸು. ಅದಕ್ಕೆ ಜಗತ್ತಲ್ಲಿ ಬ್ಯಾನ್ ಆಗೋದು ಥಿಯೇಟ್ರ್ ಜಾಸ್ತಿ, ನಾಟಕಗಳು ಬ್ಯಾನ್ ಆಗೋದು ಜಾಸ್ತಿ, ಫಿಲಮ್ಗಳು ಬ್ಯಾನ್ ಆಗೋದಿಲ್ಲ. ಯಾಕೆಂದರೆ ಅದರ ಇಂಪ್ಯಾಕ್ಟ್ ಬೇರೆ ಥರ, ಅದು ನೇರವಾಗಿ ಮಾತಾಡ್ತಿರುತ್ತೆ. ಅದು ಅದಕ್ಕೇ ಬ್ರೆಕ್ಟ್ನಂತ ಅವ್ನು ದೇಶ ಬಿಟ್ಟು ಹೋಗೋಕ್ಕಾಗುತ್ತೆ ಅವನು. ಅದಕ್ಕೇ ಸಪ್ತರಶ್ಮಿ ಅಂತ ನಮ್ಮ ನಡು ಬೀದಿಯಲ್ಲಿ ಹೊಡೆದಾಕ್ತಾರೆ. ಥಿಯೇಟ್ರಿಗೆ ಅದೆಲ್ಲವೂ ಇದೆ, ಆ ಕೆಪಾಸಿಟಿ ಇರೋದರಿಂದಾನೇ ಮಾಡ್ತೀನಿ ಅಂತಂದರೆ ನಾನು ಯಾಕೆ ಥಿಯೇಟ್ರ್ ಮಾಡ್ತೇನೆ, ಏನು ಹೇಳ್ಬೇಕು ಅಂದ್ಕೊಂಡಿದ್ದೇನೆ, ಅದು ನನ್ನ ಎಕ್ಸ್ಪ್ರೆಷನ್ ಏನು. ಅದು ಯಾಕೆ ಅಂದರೆ ಕೊನೆಗೂ ಅಲ್ಟಿಮೇಟಾಗಿ ಅದು ನನ್ನ ನೋವು, ನನ್ನ ಯೋಚನೆ, ನನ್ನ ಕನ್ಸರ್ನೇ ನಾನು ಮಾತಾಡೋದು. ಯಾವುದೇ ನಾಟಕ ತೊಗೊಂಡ್ರೆ ಅದ್ರ ಮೂಲಕ. ಅದರ ಬಗ್ಗೆ ನಮಗೆ ಆ ಪೊಲಿಟಿಕಲ್ ಅವೇರ್ನೆಸ್ ಇಲ್ಲ ಅಂತಂದರೆ, ನಾನು 10ರಲ್ಲಿ ನಾನು ಒಬ್ಬಾಗಿ 11ನೇ ಹೋಗ್ತೀನಿ ಅಂತ ಥಿಯೇಟ್ರ್ ವರ್ಕ್ ಆಗೋದಿಲ್ಲ. ಮಾಡ್ತೀನಿ ಅಂದರೆ ಅವ್ರಿಗೆ ಆ ಕನ್ಸರ್ನ್ ಬೇಕಾಗತ್ತೆ, ಆ ಅವೇರ್ನೆಸ್ ಬೇಕಾಗತ್ತೆ, ಮತ್ತು ಅದನ್ನು ಫೇಸ್ ಮಾಡೋಕೆ ರೆಡಿ ಇರಬೇಕಾಗತ್ತೆ. ನಾನು ಆ್ಯಕ್ಚುಲಿ UK ಮಾಸ್ಟರ್ಸ್ ಮಾಡೋಕ್ಕೆ ಹೋಗಬೇಕಾದ್ರೆ ಚಾರ್ಲ್ಸ್ ವ್ಯಾಲೇಸ್ ಇಂದ ಸ್ಕಾಲರ್ಶಿಪ್ ಸಿಕ್ಕಿತ್ತು ನನಗೆ, 36 lakh ಅರೌಂಡ್. ಆದರೆ ಅದರ ಆಚೆಗೆ ನನಗೆ ಈ ಟ್ರಾವೆಲಿಂಗು ಮತ್ತು ಅಲ್ಲಿಯ ಸ್ಟಾರ್ಟಿಂಗಲ್ಲಿರೋ ಅಕಾಮಿಡೇಷನ್ನು, ವೀಸಾ, ಇನ್ಶೂರೆನ್ಸು, ಇದೆಲ್ಲದಕ್ಕೂ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಆಗ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಣ್ಣ ಫಂಡ್ ರೇಸ್ ಮಾಡೋಣ ಅಂತ ಹೇಳಿದರು. ಆ ಫಂಡ್ ರೇಸ್ಗೆ ಸುಮಾರು ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈ ಸುಂದರ್ ಜೀವಿ ಅಂತ ಒಬ್ಬರು ಇದ್ದರು, ಅವ್ರು ನನಗೆ ಯಾರಂತಾನೆ ಗೊತ್ತಿಲ್ಲ. ಪಾಪ ಒಂದು ದಿನ ಇದಕ್ಕಿದ್ದಂಗೆ ಫೋನ್ ಮಾಡಿ ನಿಮ್ಮ ಟಿಕೆಟ್ ಎಷ್ಟಿದೆ ಕೊಡ್ತೇನೆ ಅಂತಂದರು. ಆಮೇಲೆ ಪ್ರಕಾಶ್ ರಾಜ್ ನಟರು, ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ದಾದಾ ಖಲಂದರ್ ಅಂತ ಬಳ್ಳಾರಿಯವರು, ಹೊಸಪೇಟೆಯವರು, ಅವರೊಂದು ಯಾವುದೋ ಟ್ರಸ್ಟ್ ಇದೆ, ಅವ್ರ ಟ್ರಸ್ಟಿಂದ. ಮತ್ತು ಮಂಜು ನಾರಾಯಣ ಅಂತಿದ್ದಾರೆ, ಅವರು ನನ್ನವೇ 2 ನಾಟಕಗಳನ್ನು ಬೆಂಗಳೂರಲ್ಲಿ ಆರ್ಗನೈಸ್ ಮಾಡಿ ಸುಮಾರು 3-4 ತಿಂಗಳಿಂದ ಇದಕ್ಕೋಸ್ಕರ ಪಾಸ್ಗಳನ್ನು ಮಾಡಿ ಸುಮಾರು 1-1.5 ಲಕ್ಷದವರೆಗೂ ಫಂಡ್ ರೇಸ್ ಮಾಡಿದ್ದಾರೆ. ಅದರ ಆಚೆಗೆ ಎಷ್ಟೋ ಜನ ಥಿಯೇಟ್ರಲ್ಲಿ ಕೆಲಸ ಮಾಡುವ ಸಣ್ಣ ಈಗ ತಾನು ಜಸ್ಟ್ ಬಂದಿರೋ ಹುಡುಗರು 500-500 ರೂಪಾಯಿ, ಪಾಪ ಅವರಿಗೆ ಊಟಕ್ಕೆ ಇರಲಿಲ್ಲ, ಗೊತ್ತಿದೆ ನನಗೆ, ಅವರು ಸಹಿತ 500-500 ರೂಪಾಯಿ ಅಂತ ಸುಮಾರು ಜನ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ರಿಟರ್ನ್ ಬಂದ ಮೇಲೆ ಫೇಸ್ಬುಕ್ಕಲ್ಲಿ ಥ್ಯಾಂಕ್ಸ್ ಹೇಳೋದು ಸರಿ ಆಗೋದಿಲ್ಲ ಅಂತ ನಾನು ಇವತ್ತಿನವರೆಗೂ ಹೇಳಿಲ್ಲ. ಈ ಚಾನಲ್ ಮೂಲಕ, ನಿಮ್ಮ ಮೂಲಕ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ನಾನು ನಿಜವಾಗ್ಲೂ ಆಭಾರಿ ಆಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಈ ದಿನದ ಜೊತೆಗೆ ಮಾತಾಡಿದ್ರಿ, ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.